ನಮಸ್ಕಾರ. ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ DNAಯಲ್ಲಿ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಡೊನಾಲ್ಡ್ ಟ್ರಂಪ್ ಅವರಿಂದ ಇರಾನ್ಗೆ ಎಚ್ಚರಿಕೆಯ ಸಂದೇಶ ಹೋಗಿದ್ರ ಬಗ್ಗೆ ಇದೆ. ನೀವು ನೋಡಿ, ನಾವು ಮೊನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದೀವಿ ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳ ನಡುವೆ. ನಿನ್ನೆ ಒಂದು ಸುದ್ದಿ ಬಂತು, ನನಗೆ ಜೀವಗಳು ಹೋಗೋದು ಯಾವುದೇ ಕಾರಣಕ್ಕಾಗಿಯೂ ಕೂಡ ಇಷ್ಟ ಇಲ್ಲ, ಹೀಗಾಗಿ ಇರಾನ್ ವಿರುದ್ಧ ಆಗ್ತಾ ಇರುವಂತಹ ಎಲ್ಲ ದಾಳಿಗಳನ್ನು ನಿಲ್ಲಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಇದೀಗ ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಈ ಥರನಾದಂಥ ಹೇಳಿಕೆಗಳನ್ನು ಅನೇಕ ಬಾರಿ ಕೊಟ್ಟಿದ್ದಾರೆ. ಅವರು ಫೈನಲ್ ಡೆಡ್ಲೈನ್ ಅಂತ, ಅಂತಿಮ ಗಡುವನ್ನು ವಿಧಿಸ್ತಾ ಇದ್ದೀನಿ ಅಂತ ಅನೇಕ ಬಾರಿ ಮಾತನಾಡಿದ್ದನ್ನು ನೋಡಿದ್ವಿ. ಒನ್ಸ್ ಅಗೇನ್ ಅದೇ ಅಂತಿಮ ಗಡುವನ್ನು ಇರಾನ್ ವಿರುದ್ಧ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಅವರು ಹೇಳ್ತಾ ಇರೋದು, ಇರಾನ್ ನಾಯಕತ್ವ ಅಥವಾ ಇರಾನ್ನ ಪಡೆಗಳು ಏನೇನು ಬೇಡಿಕೆಗಳಿದೆಯೋ ಆ ಎಲ್ಲವನ್ನು ಒಪ್ಪಿಕೊಂಡು ಮಾತುಕತೆಗೆ ಸಿದ್ಧ ಆಗಬೇಕು, ಮಾತುಕತೆಯ ಮುಖಾಂತರ ಇದಕ್ಕೆ ಅಂತಿಮ ಮುದ್ರೆ ಹಾಕಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಇದೇ ಡೊನಾಲ್ಡ್ ಟ್ರಂಪ್ ಈ ಥರನಾದಂಥ ಎಚ್ಚರಿಕೆಗಳನ್ನು ಕೊಡ್ತಾ ಬಂದರು. ಎಲ್ಲದರ ಜೊತೆಗೆ ಮತ್ತೊಂದು ಹೇಳಿಕೆಯನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಈಗ ಆ ಹೇಳಿಕೆ ಏನು ಅಂತ ಹೇಳಿದರೆ, ಯಾವ ಇರಾನ್ ಮಾಧ್ಯಮಗಳು ಮತ್ತು ಬಹಿರಂಗವಾಗಿ ಅಮೆರಿಕಾದ ಜೊತೆಗೆ ನಾವು ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಯುದ್ಧ ಸ್ಥಗಿತ ಮಾಡಬೇಕು ಅಂತ ಕೇಳಿಕೊಂಡಿಲ್ಲ, ಯುದ್ಧ ಸ್ಥಗಿತ ಆಗಬೇಕು ಅಂತ ಅಮೆರಿಕಾವನ್ನು ನಾವು ಈ ತನಕ ಗೋಗರ್ದಿಲ್ಲ, ಇದು ಕೇವಲ ಡೊನಾಲ್ಡ್ ಟ್ರಂಪ್ ಅವರ ನಾಟಕ ಅಂತವ್ರೇನು ಇರಾನ್ ಅವರು ಹೇಳಿದ್ರಲ್ಲ, ಇದಕ್ಕೆ ತದ್ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಇದು ಇರಾನ್ ಮಾಡ್ತಾ ಇರುವಂತಹ ನಾಟಕ. ಒಳಗೊಳಗೆ ಇರಾನ್ ಕೂಡ ಈ ಶಾಂತಿ ಮಾತುಕತೆ ಆಗಬೇಕು ಅಂತ ನಮ್ಮ ಬಳಿ ಪುನರಪಿ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಮತ್ತೊಮ್ಮೆ ಮಾತುಕತೆಯ ಹಂತಕ್ಕೆ ಡೊನಾಲ್ಡ್ ಟ್ರಂಪ್ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮಾತುಕತೆಗಳಾಗುತ್ತಾ, ಅಂತಿಮ ಗಡುವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಅಂತಿಮ ಗಡುವು ಕೇವಲ ಅಮೆರಿಕಾದಿಂದ ಮಾತ್ರ ಬಂದಿದ್ದಲ್ಲ, ರಷ್ಯಾದಿಂದಲೂ ಕೂಡ ಇರಾನ್ನ ಒಂದು ಇತಿಹಾಸದಲ್ಲಿ ಇಂಥ ಅಂತಿಮ ಗಡುವುಗಳು ಬಂದಿತ್ತು. ಏನೇನಾಗಿತ್ತು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ, ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಅಂತಿಮ ಗಡುವು. ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಜೀವಹಾನಿ ಆಗುತ್ತೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಇದೀಗ ಯುದ್ಧವನ್ನು ಸ್ಥಗಿತ ಮಾಡಿದ್ದಾರೆ. ಆದರೆ ಸರಿಸುಮಾರು 4-5 ತಿಂಗಳ ಸುದೀರ್ಘ ಯುದ್ಧ ಇದು. ನಾವು ಅನೇಕ ಬಾರಿ ಇದೇ DNAಯಲ್ಲಿ ಚರ್ಚೆ ಮಾಡಿದ್ದೀವಿ. ಅಮೆರಿಕ ಇರಾಕ್ ವಿರುದ್ಧ ಅನೇಕ ವರ್ಷಗಳ ಕಾಲ ಹೋರಾಟವನ್ನು ಮಾಡಿತ್ತು ಬೇರೆ ಬೇರೆ ಕಾರಣಗಳಿಗಾಗಿ. ವಿಯೆಟ್ನಾಂ ವಿರುದ್ಧ ದೊಡ್ಡ ಯುದ್ಧವನ್ನು ಮಾಡಿ ಅಮೆರಿಕ ಸಂಪೂರ್ಣವಾಗಿ ಆರ್ಥಿಕವಾಗಿ ಹಾನಿಯಾಗಿದ್ದನ್ನೆಲ್ಲ ನೋಡಿದ್ದೀವಿ. ಇದೀಗ 5 ತಿಂಗಳು ಇರಾನ್ ವಿರುದ್ಧ ಆಯಿತು. ಅಮೆರಿಕಾಗೆ ಈಗ ಒಂದು ಭಯ ಶುರುವಾಗಿದೆ, ಈ ಯುದ್ಧ ಎಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುತ್ತೆ, ನಾವೇನೋ ಅಸ್ತ್ರ ಹೂಡಿದರೂ ಕೂಡ ಅದಕ್ಕೆ ಇರಾನ್ ಪ್ರತ್ಯಸ್ತ್ರವನ್ನು ಹೂಡ್ತಾ ಇದೆ, ಇದಕ್ಕೇನು ಮಾಡಬೇಕು ಅಂತ ಇದಕ್ಕೆ ತದ್ವಿರುದ್ಧವಾಗಿ ಟ್ರಂಪ್ ಒಂದು ಆಲೋಚನೆ ಮಾಡಿದ್ದಾರೆ. ಒಂದು ಸೈಕಾಲಜಿಕಲ್ ವಾರ್ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಆಲೋಚನೆ ಮಾಡಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಈ ಸೈಕಾಲಜಿಕಲ್ ವಾರ್ ಹೆಂಗೆ ಪ್ರಿಡಿಕ್ಟ್ ಆಗಿತ್ತು ನೋಡಿ, ರಷ್ಯಾ ಮತ್ತು ಉಕ್ರೇನ್ ವಿರುದ್ಧ ಯುದ್ಧ ಆದಂತಹ ಸಮಯದಲ್ಲಿ ಇದು ಯಶಸ್ವಿಯಾಗಿದೆ. ಇದನ್ನ ಇರಾನ್ ವಿರುದ್ಧ ಪ್ರಯೋಗ ಮಾಡಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಆ ಮುಖಾಂತರ ಯಾವುದಾದ್ರೂ ಐಡಿಯಾಗಳು ನಿಮ್ಮ ಹತ್ರ ಇದ್ರೆ ನಮಗೆ ತಿಳಿಸಿ ಅಂತ ಬಹಿರಂಗವಾದ ಒಂದು ಇನ್ವಿಟೇಷನ್ ಅನ್ನ ಅಲ್ಲಿಯ ಸೈನಿಕರಿಗೆ, ತಾಂತ್ರಿಕರಿಗೆ ಕೊಡೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರ ಈ ಪೆಂಟಗನ್ ಮಾಡಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾದ್ರೆ ಏನಾಯ್ತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಪ್ಪಂದಕ್ಕೆ ಬನ್ನಿ, ಇಲ್ಲವೇ ಶರಣಾಗಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಒಪ್ಪಂದಕ್ಕೆ ಬರಬೇಕು, ಇಲ್ಲದೆ ಇದ್ರೆ ನೀವು ಶರಣಾಗಬೇಕು. ಇರಾನ್ನ ಮುಂದೆ ಫೈನಲ್ ಡೆಡ್ಲೈನ್ ಅನ್ನ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಟ್ಟಿದ್ದಾರೆ. ಇದು ಅಂತಿಮ ಗಡುವಿದು. ಈ ಅಂತಿಮ ಗಡುವಿನಲ್ಲೆಲ್ಲ ನೀವು ಮಾತುಕತೆಗಳು ಬರಬೇಕು, ಮಾತುಕತೆಯ ಮುಖಾಂತರ ಎಲ್ಲದರ ಬಗ್ಗೆಯೂ ಕೂಡ ಬಗೆಹರಿಸಿಕೊಳ್ಳಬೇಕು. ಅದು ಎಷ್ಟು ಸರಿ ಮಾತುಕತೆ ಆಯಿತು ನೀವೇ ಆಲೋಚನೆ ಮಾಡಿ. ಇಸ್ಲಾಮಾಬಾದ್ನಲ್ಲಾಯಿತು, ಒಮಾನ್ನವರು ಸರಿಪಡಿಸೋ ಪ್ರಯತ್ನವನ್ನು ಮಾಡಿದರು, ಮಧ್ಯಪ್ರಾಚ್ಯದ ಮಧ್ಯಸ್ಥಿಕೆ ವಹಿಸೋ ಪ್ರಯತ್ನ ಆಯಿತು, ಸ್ವಿಟ್ಜರ್ಲ್ಯಾಂಡ್ನಲ್ಲಾಯಿತು, ಫ್ರಾನ್ಸ್ನಲ್ಲಾಯಿತು. ಎಲ್ಲ ಬೆಳವಣಿಗೆಗಳಾದ ನಂತರವೂ ಕೂಡ ಯುದ್ಧ ಕಂಟಿನ್ಯೂಬಿಟೇ ಆಗಿತ್ತು. ಇದೀಗ ಟ್ರಂಪ್ ಒನ್ಸ್ ಅಗೇನ್ ಅದನ್ನೇ ಹೇಳ್ತಾ ಇದ್ದಾರೆ, ಮಾತುಕತೆ ಆಗಬೇಕು, ಎಲ್ಲವನ್ನ ಬಿಟ್ಟು ಬನ್ನಿ, ಹೆಚ್ಚಿನ ಅವಕಾಶವನ್ನು ಕೊಡಲ್ಲ, ಇದು ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ.
ಹಾಗಾದರೆ ಇರಾನ್ ತೆರೆಮರೆಯಲ್ಲಿ ಅಮೆರಿಕಕ್ಕೆ ಇಂಥದ್ದೊಂದು ರಿಕ್ವೆಸ್ಟ್ ಮಾಡ್ತಾ ಇದೆಯಾ, ಯುದ್ಧ ನಿಲ್ಲಬೇಕು ಅಂತ? ಸಾರ್ವಜನಿಕವಾಗಿ ಸುಳ್ಳು ಹೇಳುವ ಇರಾನ್ ನಾಯಕರು ದ್ವಂದ್ವ ನಿಲುವು ಹೊಂದಿದ್ದಾರೆ ಅಂತ ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದರ ಬಗ್ಗೆ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಆವಾಗಲೇ ಶುರು ಮಾಡುವಾಗ ಒಂದು ಮಾತು ಹೇಳಿದೆ, ಇರಾನ್ ಎನ್ನುವಂತಹ ಒಂದು ದೇಶ ಈ ಹಿಂದೆ ಪರ್ಷಿಯಾ ಆಗಿತ್ತು. ಆ ಸಮಯದಲ್ಲಿ ಅದಾದ ನಂತರ 1906 ಆಸುಪಾಸಿಗೆ ಅಂದರೆ 20ನೇ ಶತಮಾನದ ಹೊತ್ತಿಗೆ ಇಂಥದ್ದೊಂದು ಬೆದರಿಕೆಗಳನ್ನು ಇರಾನ್ ಬೇರೆ ಬೇರೆ ದೇಶಗಳಿಂದ ಅನುಭವಿಸಿತ್ತು. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಇವತ್ತೇನು ಟ್ರಂಪ್ ಮಾತಾಡ್ತಾ ಇದ್ದಾರೋ ಅಮೆರಿಕ ಹೆಂಗೆ ನಡ್ಕೊಂಡಿತ್ತು ಅಂತ. 1902ರಲ್ಲಿ ಇರಾನ್ನ ಅವತ್ತಿನ ರಾಜ ಏನು ಮಾಡ್ತಾರೆ, ಆ ರಾಜನ ವಿರುದ್ಧ ಪ್ರತಿಭಟನೆಗಳಾಗುತ್ತೆ. ನಮ್ಮ ದೇಶಕ್ಕೊಂದು ಕಾನೂನು ಬೇಕು, ಸಂವಿಧಾನ ಬೇಕು, ಸಂಸತ್ ರಚನೆ ಆಗಬೇಕು ಅಂಥೇಳಿ ರಾಜನ ವಿರುದ್ಧ ಪ್ರತಿಭಟನೆ ಆಯಿತು. 20ನೇ ಶತಮಾನದಲ್ಲಿ ಆ ರಾಜ ಏನು ಮಾಡಿಬಿಡ್ತಾನೆ, ಒಂದು ಸಂಸತ್ತನ್ನು ತೆಗೆದುಕೊಂಡು ಬರಬೇಕು ಇರಾನಿಗೆ ಅಂತ ಒಂದು ಮಸ್ಜಿದ್ ಅನ್ನೋದನ್ನು ಶುರು ಮಾಡ್ತಾರೆ ಅವರು. ಮಜ್ಲಿಸ್ ಅದನ್ನು ಅಸ್ತಿತ್ವಕ್ಕೆ ತರೋ ಪ್ರಯತ್ನ. ಮಜ್ಲಿಸ್ ಅಂತ ಹೇಳಿದ್ರೆ ಸಂಸತ್ತು, ಅದನ್ನು ಅಸ್ತಿತ್ವಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನ ಮಾಡಿದರು. ಈ ಮಜ್ಲಿಸ್ನ ವಿರುದ್ಧ ಯಾವ ಇರಾನ್ ಜೊತೆಗೆ ಇವತ್ತು ರಷ್ಯಾ ಅತ್ಯುತ್ತಮವಾದಂತಹ ಸಂಬಂಧವನ್ನು ಇಟ್ಕೊಂಡಿದೆ ಅಂತ ನಾವೆಲ್ಲ ಮಾತನಾಡ್ತೀವಲ್ಲ, ಆ ಮಜ್ಲಿಸ್ ರಚನೆ ಆದರೆ ಇರಾನ್ ಮೇಲಿರುವಂಥ ನನ್ನ ನಿಯಂತ್ರಣ ತಪ್ಪಿ ಹೋಗಿಬಿಡುತ್ತೆ ಅನ್ನುವ ಕಾರಣಕ್ಕಾಗಿ ರಷ್ಯಾ ಇರಾನ್ ಮೇಲೆ ದಾಳಿ ಮಾಡಿತ್ತು. ಯಾವಾಗ? 1902ರಲ್ಲಿ. ಅವತ್ತಿನ ಇರಾನ್ನ ಅಧ್ಯಕ್ಷರುಗಳಿಗೆ ಇವರು ಹೇಳ್ತಾರೆ ರಷ್ಯಾದವರು, ಈ ಮಜ್ಲಿಸ್ ಅನ್ನೋದನ್ನೇನು ನೀವು ಸ್ಥಾಪನೆ ಮಾಡ್ತಾ ಇದ್ದೀರಿ ಅದನ್ನು ನೀವು ವಾಪಸ್ ತೆಗೆದುಕೊಳ್ಬೇಕು, ಯಾವುದೇ ಕಾರಣಕ್ಕಾಗಿಯೂ ಕೂಡ ಇರಾನ್ಗೆ ಒಂದು ಸಂಸತ್ ರಚನೆ ಆಗಬಾರ್ದು ಅಂತ ಅಂತಿಮ ಗಡುವು ಕೊಡೋ ಪ್ರಯತ್ನವನ್ನು ಮಾಡಿದರು. ಅಂತಿಮ ಗಡುವಿನ ನಂತರವೂ ಕೂಡ ಇರಾನ್ ಅದಕ್ಕೆ ಪ್ರತೀಕಾರವಾಗಿ ನಡೆದುಕೊಳ್ತು ಇವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಒಂದು ಘಟನೆ ಅಂದರೆ ಇರಾನ್ನ ಒಟ್ಟಾರೆ ಇತಿಹಾಸದಲ್ಲಿ ಇಂಥ ಅಂತಿಮ ಗಡುಗಳನ್ನು ಎದುರಿಸಿದಂಥ ಇತಿಹಾಸ. ಇದು ಒಂದು ಘಟನೆ. ಎರಡನೇ ಘಟನೆ 1953ರ ಆಸುಪಾಸಿಗೆ ನಾವು ಅನೇಕ ಬಾರಿ ನೋಡಿದ್ದೀವಿ, ಇರಾನ್ನ ತೈಲ ರಾಷ್ಟ್ರೀಕರಣ ಮಾಡಲಾಯಿತು. ರಾಷ್ಟ್ರೀಕರಣ ಮಾಡಿದ್ದಕ್ಕೆ ಬ್ರಿಟನ್, ಅದಾದ ನಂತರ ಅಮೆರಿಕಾದವರೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ವಿರೋಧ ವ್ಯಕ್ತಪಡಿಸಿದ ನಂತರ ತಮಗೆ ಬೇಕಾದಂತಹ ಫಹಲ್ವಿ ಅನ್ನುವಂಥ ಒಬ್ಬ ರಾಜನನ್ನು ತೆಗೆದುಕೊಂಡು ಬಂದು ಅಧಿಕಾರ ಸ್ಥಾಪನೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆತನ ಅವಧಿಯಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅಮೆರಿಕ ಮತ್ತು ಈ ಬ್ರಿಟನ್ ಮತ್ತು ಇರಾನ್ನ ನಡುವೆ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದ ಎಷ್ಟು ವರ್ಷಗಳ ಕಾಲ? ಮುಂದಿನ 25 ವರ್ಷಗಳ ಕಾಲ ಆ ಒಪ್ಪಂದ ಇರುತ್ತೆ. ಏನದು ಒಪ್ಪಂದ ಅಂತ ಹೇಳಿದರೆ, ತೈಲ ಮಾರಾಟ ಮಾಡಿದ ನಂತರ ಬ್ರಿಟನ್ 40%, ಅಮೆರಿಕ 40%, ಫ್ರೆಂಚ್ ಮತ್ತು ಡಚ್, ಈ ಉಳಿದಂತಹ ಸ್ವಲ್ಪ ಅಲ್ಪ ಪ್ರಮಾಣದ ಯಾರಿಗೆ ಸಿಗ್ತಾ ಇತ್ತು? ಇರಾನ್ ಅವ್ರಿಗೆ ಸಿಗ್ತಾ ಇತ್ತು. 25 ವರ್ಷಗಳ ಕಾಲ ಇದು ನಡೀತಾ ಬಂತು. ಯಾರ ನೇತೃತ್ವದಲ್ಲಿ? ಅಮೆರಿಕ ಮತ್ತು ಬ್ರಿಟನ್ನ ನೇತೃತ್ವದಲ್ಲಿ ನಡೀತಾ ಬಂತು. 1973ರ ಅಂದರೆ 1953ರಿಂದ ಶುರುವಾಯಿತಿದ್ದು. ಶುರುವಾಗಿ 25 ವರ್ಷಗಳ ಕಾಲ ಈ ಒಪ್ಪಂದ ಕಂಟಿನ್ಯೂಟಿ ಆಗ್ತಾ ಬಂತು. ಇರಾನ್ ಈ ಒಪ್ಪಂದದ ವಿರುದ್ಧ ಸಿಡಿದೇಳುವ ಪ್ರಯತ್ನ ಮಾಡಿತು. ಇಲ್ಲ, ನಾವು ಇನ್ಮೇಲೆ ನಿಮಗೆ ಲಾಭವನ್ನು ಕೊಡಲ್ಲ, ತೈಲವನ್ನು ಕೊಡಲ್ಲ ಅಂತ ಅಮೆರಿಕಕ್ಕೆ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಇರಾನ್ ಅವರು ಮಾಡಿದರು. ಆಗ ಒಂದು ಅಮೆರಿಕ ಒನ್ಸ್ ಅಗೇನ್ ಇವತ್ತು ಹೆಂಗೆ ಡೊನಾಲ್ಡ್ ಟ್ರಂಪ್ ಅವರು ಅಂತಿಮ ಗಡುವನ್ನು ಕೊಡ್ತಾ ಇದ್ದಾರಲ್ಲ, ಅವರಿಗೆ ಅಂತಿಮ ಗಡುವು ಕೊಡೋ ಪ್ರಯತ್ನ ಮಾಡೋದು. ನೀವು ಒಪ್ಪಂದವನ್ನು ಎಟ್ ಎನಿ ಕಾಸ್ಟ್ ಮುಂದುವರಿಸಬೇಕು, ಇಲ್ಲದೇ ಇದ್ದರೆ ನಿಮ್ಮ ಅಧಿಕಾರವನ್ನು ಕಿತ್ತೆಸೆದ್ಬಿಡ್ತೀವಿ ಅಂತ. ಅದರ ಪರಿಣಾಮ ಹೆಂಗಾಗುತ್ತೆ ಅಂತ ಹೇಳಿದರೆ, ಪಹಲ್ವಿ ವಿರುದ್ಧ ದಂಗೆಗಳು ಶುರುವಾಯಿತು, ಪ್ರತಿಭಟನೆಗಳು ಶುರುವಾಯಿತು. ಆತನ ಜಾಗಕ್ಕೆ ಮುಲ್ಲಾಗಳನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಆಲೋಚನೆ ಮಾಡಿದ್ದು ಕೂಡ ಇದೇ ಅಮೆರಿಕ. ಇವತ್ತೆಂಗೆ ನಾಯಕತ್ವ ಬದಲಾವಣೆ ಮಾಡಬೇಕು ಅಂತ ಅಂತಿಮ ಗಡುವನ್ನು ಕೊಡ್ತಾ ಇದ್ದಾರಲ್ಲ, ಅದೇ ಮಾದರಿಯಲ್ಲಿ ಮುಲ್ಲಾಗಳನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಮುಲ್ಲಾಗಳು ಬರಲಿಲ್ಲ. ಅದರ ಬದಲಾಗಿ ಫ್ರಾನ್ಸ್ನಲ್ಲಿ ಹೋಗಿದ್ದಂಥ ಅಯತಲ್ಲಾ ರಹಲ್ಲಾ ಖಮೇನಿ ಬರ್ತಾರೆ. ಆ ವ್ಯಕ್ತಿ ಅಮೆರಿಕಾದ ವಿರುದ್ಧ ಸಿಡಿದೆದ್ದು ಅಮೆರಿಕಾದ ಈ ಸಂಬಂಧ ಹಾಳಾಗೋದಕ್ಕೆಲ್ಲವೂ ಕೂಡ ಕಾರಣ ಇದೆ. ಇದೊಂದು ಇತಿಹಾಸ. ಈ ಇತಿಹಾಸದ ನಂತರ 3ನೇ ಬಾರಿಗೆ ಅಮೆರಿಕ ಇಂಥದ್ದೊಂದು ಎಚ್ಚರಿಕೆಯನ್ನು ಇರಾನ್ ವಿರುದ್ಧ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇರಾನ್ ಇದನ್ನು ಸ್ವೀಕರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ ಆ ವಿಚಾರ. ಇವೆಲ್ಲದರ ನಡುವೆ ಹಾರ್ಮುಜ್ಗೆ ಅಮೆರಿಕಾದ ಉಕ್ಕಿನ ಗೋಡೆ. ನಾವು ಅನೇಕ ದಿನಗಳಿಂದ ಇದೇ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಹಾರ್ಮುಜ್ನ ಯಾರು ನಿಯಂತ್ರಣ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಗೊಂದಲ. ಇದಕ್ಕಾಗಿಯೇ ನಾವು ವಾಣಿಜ್ಯ ಹಡಗುಗಳನ್ನು ರಕ್ಷಣೆ ಮಾಡ್ತೀವಿ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಬಂದಿದ್ದನ್ನು ನೋಡಿದ್ವಿ. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ. ಜಾಗತಿಕ ತೈಲ ಸಾಗಾಣೆಯ ಹಾರ್ಮುಜ್ ಜಲಸಂಧಿ ಇದೀಗ US ನೌಕಾಪಡೆಯ ಕಂಟ್ರೋಲ್ನಲ್ಲಿದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕಾದಿಂದ ಉಕ್ಕಿನ ಗೋಡೆ ಅಂತ ದಿಗ್ಬಂಧನ, ಒಂದು 25 ಕಿಲೋಮೀಟರ್ ವ್ಯಾಪ್ತಿಯ ಒಂದು ನೌಕಾ ದಿಗ್ಬಂಧನವನ್ನು ಅಮೆರಿಕಾದವರು ಹಾರ್ಮುಜ್ ಜಲಸಂಧಿಯ ವ್ಯಾಪ್ತಿಯಲ್ಲೆಲ್ಲ ಹಾಕಿದ್ದಾರೆ ಎನ್ನುವಂಥ ಸುದ್ದಿ. ನಮ್ಮ ಅನುಮತಿ ಇಲ್ಲದೆ ಯಾವುದೇ ಸರಬರಾಜುಗಳು ಇರಾನ್ ತಲುಪೋದಕ್ಕೆ ಸಾಧ್ಯವಿಲ್ಲ. ಜಲಮಾರ್ಗದ ನಿಯಂತ್ರಣದ ಬಗ್ಗೆ ಇರಾನ್ ಮಾಡ್ತಾ ಇರುವಂಥ ಪ್ರತಿಪಾದನೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಅಲ್ಲುಗಳೆದು ಬಿಟ್ಟಿದ್ದಾರೆ. ಅದು ಸಾಧ್ಯವಿಲ್ಲ ಅಂತ. ನೋಡಿ, ನಾವು ಅನೇಕ ಬಾರಿ ಹಾರ್ಮುಜ್ ಬಗ್ಗೆ ನೋಡಿದ್ದೀವಿ. ಇಲ್ಲಿ ಜಾಗತಿಕವಾಗಿ ಅತಿ ಹೆಚ್ಚು ತೈಲ ರಫ್ತಾಗುತ್ತೆ, ಡಿಪೆಂಡೆನ್ಸಿ ಇದ್ದೀವಿ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇವತ್ತು ಹೆಂಗೆ ಇರಾನ್
ಹಾರ್ಮುಜ್ನ ನಿಯಂತ್ರಣಕ್ಕಾಗಿ ಅಮೆರಿಕಾದ ವಿರುದ್ಧ ಫೈಟ್ ಮಾಡ್ತಾ ಇದೆಯಲ್ಲ, ಅನೇಕ ವರ್ಷಗಳ ಹಿಂದೆ ಅದು ಫ್ರೆಂಚರ ವಿರುದ್ಧ ಅವರು ಫೈಟ್ ಮಾಡಿದ್ರು, ಬ್ರಿಟಿಷರ ವಿರುದ್ಧ ಫೈಟ್ ಮಾಡಿದ್ರು, ಬೇರೆ ಬೇರೆ ರಾಜಪ್ರಭುತ್ವಗಳು ಬಂದು ಅಲ್ಲಿ ತಮ್ಮ ಹಕ್ಕನ್ನು ಸಾಧಿಸೋ ಪ್ರಯತ್ನವನ್ನು ಮಾಡಿದರು. ನೀವು ನೋಡಿ, ಪೋರ್ಚುಗೀಸರು ಯಾವಾಗ 1515ರಿಂದ 1622 ತನಕ ಸರಿಸುಮಾರು 100 ವರ್ಷಗಳ ಕಾಲ ಪೋರ್ಚುಗೀಸರು ಈ ಹಾರ್ಮುಜ್ ಜಲಸಂಧಿಯಲ್ಲಿ ತಮ್ಮ ಹಿಡಿತವನ್ನು ಹೊಂದಿದ್ರು. ಹಾರ್ಮುಜ್ ಜಲಸಂಧಿಯಲ್ಲಿ ಹಿಡಿತವನ್ನು ಹೊಂದಿದ್ರು. ಇತಿಹಾಸದಲ್ಲಿ ಅತಿ ಸುದೀರ್ಘವಾಗಿ ಈ ಜಲಸಂಧಿಯನ್ನು ಇರಾನ್ನಿಂದ ಕಸಿದುಕೊಂಡವರು ಪೋರ್ಚುಗೀಸರು ಅಂತ ಹೇಳ್ತಾರೆ. ಅವರ ನಿಯಂತ್ರಣ ಇತ್ತಲ್ಲಿ. ಟೋಲ್ ವಿಧಿಸ್ತಾ ಇದ್ರು. ಟೋಲ್ ನೀಡದಂಥ ಹಡಗುಗಳನ್ನು ಅದೇ ಹಾರ್ಮುಜ್ ಜಲಸಂಧಿಯಲ್ಲಿ ಮುಳುಗಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. 100 ವರ್ಷ ಆಯಿತು. ಈ 100 ವರ್ಷ ಆದ ನಂತರ ಇರಾನಿಗೆ ಮತ್ತೊಬ್ಬ ರಾಜ ಬರ್ತಾನೆ. ಆ ರಾಜ ಬಂದ ತಕ್ಷಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬ್ರಿಟಿಷರ ಸಹಾಯಕ್ಕೆ ಹೋಗ್ತಾನೆ. ಹೀಗೆ ನಮ್ಮ ಹಾರ್ಮುಜ್ ಜಲಸಂಧಿ ಮತ್ತೊಬ್ಬರ ವಶದಲ್ಲಿದೆ, ನಮಗೆ ಸಹಾಯ ಮಾಡಿ ಅಂತ ಈ ಬ್ರಿಟಿಷರು ಸಹಾಯ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇರಾನ್ಗೆ ಕೈ ಕೊಡಲ್ಲ ಅವರು, ಬ್ರಿಟಿಷರೇ ಅದನ್ನು ನಡೆಸೋ ಪ್ರಯತ್ನವನ್ನು ಮಾಡಿದರು. ಎಲ್ಲ ಬೆಳವಣಿಗೆಗಳಾದ ನಂತರ 1980ರಲ್ಲಿ ಟ್ಯಾಂಕರ್ ಯುದ್ಧ ಏನಾಯ್ತಲ್ಲ ಇರಾಕ್ ಮತ್ತು ಇರಾನ್ ನಡುವೆ, ಆ ಯುದ್ಧದ ಸಮಯದಲ್ಲೂ ಕೂಡ ಅಮೆರಿಕ ಅದರ ಮೇಲೆ ಹಕ್ಕನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಿತ್ತು. ಒನ್ಸ್ ಅಗೇನ್ 2026ರಲ್ಲಿ ಇದೇ ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ಯಾವ ಹಡಗು ಹೋಗೋದಕ್ಕೆ ಯಾವ ಹಡಗು ಬರೋದಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡಲ್ಲ, ನಮ್ಮ ನಿಯಂತ್ರಣ ಅದರ ಮೇಲೆ ಇದೆ ಅಂತ. ಹೀಗಾಗಿ ಇತಿಹಾಸದಲ್ಲಿ ಸುದೀರ್ಘವಾಗಿ ಇರಾನ್ ಹಾರ್ಮುಜ್ನ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡಿತ್ತು. ಆದರೆ ಈಗ ಆ ಆಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಅಮೆರಿಕದ ವಿರುದ್ಧ ಹೋರಾಡ್ತಾ ಇದೆ. ಇವೆಲ್ಲದರ ನಡುವೆ ಅಮೆರಿಕ ಮಿಲಿಟರಿ ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿರೋ ವಿಚಾರ. ಏನಿದು ಹೊಸ ಪ್ಲಾನು? ಅದೇ ಯುದ್ಧದ ಮಾದರಿ ಹೆಂಗಿರಬೇಕು. ಇರಾನ್ ಬಿಕ್ಕಟ್ಟಿನ ನಡುವೆ ಈ ಸಂಘರ್ಷದಲ್ಲಿ 18 ಜನ ಅಮೆರಿಕದ ಸೈನಿಕರು ಬಲಿಯಾಗಿದ್ದಾರೆ. 16 ಜನ ಬೇರೆ ಬೇರೆ ಕಾರಣಗಳಿಗಾಗಿ ಮೃತಪಟ್ಟರು. 2 ಇರಾನ್ನ ನೇರ ದಾಳಿಗೆಲ್ಲ ಮೃತಪಟ್ಟರು. ಇರಾನ್ನ ಭೂಗತ ಬಂಕರ್ಗಳನ್ನು ನಾಶಪಡಿಸುವುದಕ್ಕೆ ವಾಯು ದಾಳಿ ಸಾಕಾಗ್ತಾ ಇಲ್ಲ, ಕ್ಷಿಪಣಿಗಳ ದಾಳಿ ಮಾಡ್ತಿದ್ದಾರೆ. ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗ ಕ್ರೌಡ್ ಸೋರ್ಸಿಂಗ್ಗೆ ಹೋಗ್ತಾ ಇದ್ದಾರೆ. ಏನಿದು ಕ್ರೌಡ್ ಸೋರ್ಸಿಂಗು? ಭಾರಿ ಆಶ್ಚರ್ಯದ ಬೆಳವಣಿಗೆ ಇದು. ಅಮೆರಿಕ ಏನು ಬಯಸಿತ್ತು, ನಾವು ದಾಳಿ ಮಾಡಿದಂತಹ ಸಮಯದಲ್ಲಿ ಇರಾನ್ ನಮಗೆ ಶರಣಾಗತಿ ಆಗಿಬಿಡುತ್ತೆ, ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಅಂತಿಮ ಆಗುತ್ತೆ ಅಂತದ್ದು ಇವ್ರದ್ದು ಆಲೋಚನೆ ಇತ್ತು. ಆದರೆ ಯಾವುದು ಕೂಡ ಆಗಲಿಲ್ಲ. ಇದು ಇರಾನ್ ಪ್ರತಿರೋಧವನ್ನು ತೋರಿಸ್ತಾ ಇತ್ತು. ಇದೀಗ ಕ್ರೌಡ್ ಸೋರ್ಸಿಂಗ್ ಹೋಗ್ತಾ ಇದ್ದಾರೆ. ಏನು ಕ್ರೌಡ್ ಸೋರ್ಸಿಂಗು? ಒಂದು ದೊಡ್ಡ ಕೆಲಸಕ್ಕೆ ಅಥವಾ ಒಂದು ದೊಡ್ಡ ಸಮಸ್ಯೆಗೆ ಏನಾದರೂ ಪರಿಹಾರ ಹುಡುಕಬೇಕಲ್ಲ, ಆ ಪರಿಹಾರವನ್ನು ಯಾವುದಾದ್ರೂ ರೂಪದಲ್ಲಿ ತೆಗೆದುಕೊಂಡು ಬರೋದು, ಅದನ್ನು ಜನಸಮೂಹದಿಂದ ತೆಗೆದುಕೊಂಡು ಬರೋದು ಕ್ರೌಡ್ ಸೋರ್ಸಿಂಗ್ ಅಂತ ಕರೀತಾರೆ ಅದನ್ನು. ಆ ಕ್ರೌಡ್ ಸೋರ್ಸಿಂಗ್ನ ಆಲೋಚನೆ ಹೆಂಗಿದೆ ಅಂತ ಹೇಳಿದರೆ, ಸೆಂಟ್ಕಾಮ್ನವರು ಒಂದು ಇಮೇಲ್ ಮಾಡಿದ್ದಾರೆ. ನಾವು ಇರಾನ್ಗೆ ಕಠಿಣ ಶಿಕ್ಷೆ ನೀಡೋದಕ್ಕೆ, ಒತ್ತಡ ಇರೋದಕ್ಕೆ ಹೊಸ ಸೃಜನಶೀಲ ಮತ್ತು ಅಸಾಂಪ್ರದಾಯಿಕ ಮಾರ್ಗಗಳನ್ನು ಹುಡುಕ್ತಾ ಇದ್ದೀವಿ ಅಂತ ಸೆಂಟ್ರಲ್ ಕಮಾಂಡ್ನ ಹಿರಿಯ ಅಧಿಕಾರಿ ಒಬ್ಬರು ರಹಸ್ಯ ಇಮೇಲ್ ಒಂದನ್ನು ರವಾನೆ ಮಾಡಿದ್ದಾರೆ ಜನಸಮೂಹಕ್ಕೆ. ನಿಮ್ಮ ಅಭಿಪ್ರಾಯಗಳನ್ನು ಕಳಿಸಿ, ಏನಾದರೂ ಸೃಜನಾತ್ಮಕವಾದಂತಹ ವಿಚಾರಗಳಿದ್ದರೆ ನಮಗೆ ಹೇಳಿ ಅಂತ. ಈ ಇಮೇಲನ್ನು ಸೇನೆಯ 100 ಮಿಲಿಟರಿ ವಿಶೇಷಕರು, ತಜ್ಞರಿಗೆಲ್ಲ ಕಳಿಸಿಬಿಡಲಾಗಿದೆ. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದರೆ ಇದರ ಅರ್ಥ, ನಾವೇನು ಇರಾನ್ ವಿರುದ್ಧ ಸಾಂಪ್ರದಾಯಿಕ ಯುದ್ಧವನ್ನು ಮಾಡ್ತಾ ಇದ್ದೀವಿ, ಆ ಸಾಂಪ್ರದಾಯಿಕ ಯುದ್ಧದಿಂದ ಇರಾನ್ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹೊಸದಾಗಿ ಏನಾದರೂ ಮಾಡಬಹುದಾ ಎನ್ನುವಂಥ ಆಲೋಚನೆಯ ಭಾಗವಾಗಿ ಅಮೆರಿಕಾದವರು ವಿಚಾರ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಸೆಂಟ್ಕಾಮ್ನ ವಕ್ತಾರ ಕ್ಯಾಪ್ಟನ್ ತಿಮೋತಿ ಹಾಕ್ಸಿನ್ ಈ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಂಡ್ರು. ಏನು ಹೇಳಿದ್ರು ಅವರು? ಸೆಂಟ್ಕಾಮ್ ಇತಿಹಾಸದಲ್ಲೇ ಇಂಥ ನಾವೀನ್ಯತೆಯ ಆಲೋಚನೆಗಳಿಗೆ ಸದಾ ಮುಕ್ತ ಅವಕಾಶ ಕೊಟ್ಟಿದೆ. ಕಮಾಂಡರ್ ಅಡ್ಮಿರಲ್ ಬ್ರಾಡ್ ಕೂಫರ್ ಅವರು ಯಾವುದೇ ಶ್ರೇಣಿಯ ಸೈನಿಕನಾಗಿದ್ದರೂ ಕೂಡ ಉತ್ತಮ ಐಡಿಯಾಗಳನ್ನು ಸ್ವೀಕಾರ ಮಾಡ್ತಾರೆ ಅಂತ. ಈ ಉತ್ತಮ ಐಡಿಯಾಗಳನ್ನು ಕಾಲದಿಂದ ಕಾಲಕ್ಕೆ ನಾವು ತೆಗೆದುಕೊಳ್ತಾ ಹೋಗ್ತಿದ್ದೀವಿ, ಅಂಥದ್ದೇ ಮಾದರಿಯನ್ನು ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ಅಮೆರಿಕಾದ ಸಮರ್ಥನೆ. ಈ ಯುದ್ಧ ಅಥವಾ ಈ ಕ್ರೌಡ್ ಸೋರ್ಸಿಂಗ್ ಅನ್ನುವಂಥ ಆಲೋಚನೆ ಇದೆಲ್ಲ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಯಶಸ್ವಿ ಆಯ್ತು. ಹೆಂಗೆ ಯಶಸ್ವಿ ಆಯ್ತು ನೋಡಿ. ಉಕ್ರೇನ್ ಎನ್ನುವಂಥ ಒಂದು ಪುಟ್ಟ ದೇಶ ರಷ್ಯಾದ ದಾಳಿಯನ್ನು ಎದುರಿಸ್ತಾ ಇತ್ತು. ಇದಕ್ಕೆ ಉಕ್ರೇನ್ ಅವರು ಏನು ಮಾಡಿದ್ರು, ಮೊಬೈಲ್ನಲ್ಲಿ ಒಂದು ಆ್ಯಪ್ ತಯಾರು ಮಾಡ್ತಾರೆ. ಅವರು ಒಂದು ಆ್ಯಪನ್ನು ತಯಾರು ಮಾಡೋ ಪ್ರಯತ್ನವನ್ನು ಮಾಡಿದರು. ಆ ಆ್ಯಪ್ನಲ್ಲಿ ಬಿಡುಗಡೆ ಮಾಡಿ ಒಂದು ಮೆಸೇಜ್ ಕಳಿಸಿದ್ರು ಅವರು ಸಾರ್ವಜನಿಕರಿಗೆ. ಎಲ್ಲೆಲ್ಲಿ ರಷ್ಯಾದ ಸೈನಿಕರು ಕಾಣಿಸ್ತಾರೆ, ಎಲ್ಲೆಲ್ಲಿ ರಷ್ಯಾದ ಯುದ್ಧ ಸಾಮಗ್ರಿಗಳು ಕಾಣಿಸುತ್ತೆ, ಟ್ಯಾಂಕರ್ಗಳು ಕಾಣಿಸುತ್ತೆ, ಅವರ ಸುಳಿವೇನಾದರೂ ಸಿಕ್ಕ ತಕ್ಷಣ ನೀವೇನು ಮಾಡಬೇಕು, ಅದರದ್ದು ಫೋಟೋ ಕ್ಲಿಕ್ ಮಾಡಬೇಕು. ಆ ಫೋಟೋವನ್ನು ಈ ಆ್ಯಪ್ನ ಮುಖಾಂತರ ಅಪ್ಲೋಡ್ ಮಾಡಬೇಕು ಅಂತ. ಈ ಆ್ಯಪ್ನ ಮುಖಾಂತರ ಅಪ್ಲೋಡ್ ಮಾಡಬೇಕು ಅಂತ ಸಾರ್ವಜನಿಕವಾಗಿ ಉಕ್ರೇನ್ ಅವರು ಕರೆ ಕೊಟ್ಟರು. ಪರಿಣಾಮ ಹೆಂಗಾಯಿತು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ರಷ್ಯಾದ ಯುದ್ಧ ಟ್ಯಾಂಕರ್ಗಳು, ಏನಾದರೂ ಕ್ಷಿಪಣಿಗಳು, ಬೇರೆ ಬೇರೆ ಏನೇನಾದರೂ ಕಾಣಿಸುತ್ತಲ್ಲ, ಎಲ್ಲವನ್ನ ಸಾರ್ವಜನಿಕರು ಆ ಆ್ಯಪ್ನ ಮುಖಾಂತರ ಕೊಡೋ ಪ್ರಯತ್ನವನ್ನು ಮಾಡಿದರು. ಅಂತಿಮವಾಗಿ ಏನಾಯಿತು, ಅವರು ಎಲ್ಲೆಲ್ಲಿ ದಾಳಿ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಅಡಿ ಕೂತಿದ್ದಾರೆ, ಏನು ಎತ್ತ ಎಲ್ಲವೂ ಕೂಡ ಉಕ್ರೇನ್ನ ಸರ್ಕಾರಕ್ಕೆ ಗೊತ್ತಾಗೋ ಪ್ರಯತ್ನ ಆಯಿತು. ಆ ರೀತಿಯಾಗಿ ಅಮೆರಿಕವು ಕೂಡ ಇರಾನ್ ವಿರುದ್ಧ ಒಂದು ಕ್ರೌಡ್ ಸೋರ್ಸಿಂಗ್ ಮಾಡೋ ಪ್ರಯತ್ನವನ್ನು ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಕಾದ್ ನೋಡೋಣ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಬಾಂಬ್ಗಳಿಗೆ ಬಗ್ಗದ ಬಂಕರ್, ಟ್ರಂಪ್ಗೆ CIA ಎಚ್ಚರಿಕೆ ಕೊಟ್ಟಿದೆ.
ಏನಿದೆ ಎಚ್ಚರಿಕೆ? ಕೇವಲ ವಾಯುದಾಳಿಯಿಂದ ಇರಾನ್ ಬಗ್ಗಿಸೋದಕ್ಕೆ ಸಾಧ್ಯವಿಲ್ಲ ಅಂತ CIA ಆಂತರಿಕ ವರದಿಯನ್ನು ಕೊಟ್ಟಿರು. ಈಗ ನೇರವಾಗಿ ಸೈನಿಕರನ್ನು ಇರಾನ್ನಲ್ಲಿ ಕರೆದುಕೊಂಡು ಹೋಗಿ ನೇರವಾದಂಥ ಯುದ್ಧವನ್ನು ಮಾಡುವಂತಹ ಪರಿಸ್ಥಿತಿ ಡೊನಾಲ್ಡ್ ಟ್ರಂಪ್ ಅವರಲ್ಲಿಲ್ಲ. ಬಿಕಾಸ್ ಮಧ್ಯಪ್ರಾಚ್ಯಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿಂದಲೇ ಇವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಂದು, ನೇರವಾದಂತಹ ದಾಳಿ ಮಾಡಬೇಕು ಅಂತ ಹೇಳಿದ್ರೆ ಅಮೆರಿಕ ಸಂಸತ್ತಿನ ಅನುಮೋದನೆ ತೆಗೆದುಕೊಳ್ಳಬೇಕು, ಅಮೆರಿಕ ಸಂಸತ್ತು ಅದಕ್ಕೆ ಒಪ್ಪಬೇಕು, ಏನೇನಾಗಿದೆ ಏನು ಎತ್ತ ಎಲ್ಲದರ ಬಗ್ಗೆ ವಿವರಗಳನ್ನು ಕೊಡಬೇಕು. ಇವೆಲ್ಲದರ ನಡುವೆ ಇದೇ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಮಧ್ಯಂತರ ಚುನಾವಣೆ ಬೇರೆ ಬರ್ತಾ ಇದೆ. ಆ ಮಧ್ಯಂತರ ಚುನಾವಣೆಯಲ್ಲಿ ಇರಾನ್ ವಿರುದ್ಧದ ಈ ಯುದ್ಧವನ್ನು, ಆ ಚುನಾವಣೆಯ ಡಿಸಿಷನ್ಗಳು ಏನಾಗುತ್ತೆ ಅನ್ನುವಂಥ ಆತಂಕ ಇದೆ. ಇವೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಎಲ್ಲ ಕುತೂಹಲಗಳ ನಡುವೆ CIA ಒಂದು ವರದಿಯನ್ನು ಕೊಡ್ತು, ಕೇವಲ ವಾಯುದಾಳಿಯಿಂದ ಮಾತ್ರ ಇದನ್ನು ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ, ಪಿಕಾಕ್ಸ್ ಪರ್ವತದ ಆಳದಲ್ಲಿರುವ ಬಂಕರ್ಗಳಿಗೆ ಬಾಂಬ್ಗಳಿಂದ ಹಾನಿ ಅಸಾಧ್ಯ ಅಂತ. ಈ ಪಿಕಾಕ್ಸ್ ಪರ್ವತವನ್ನು ಗುರಿಯಾಗಿಸಿಕೊಂಡಿದ್ದಾರೆ ಇಸ್ರೇಲ್ ಮತ್ತು ಅಮೆರಿಕಾದವರು ಅಂತ ನಾವು ಅನೇಕ ದಿನಗಳಿಂದ ನೋಡ್ತಾ ಬಂದಿದ್ದೀವಿ. ನಾನು ಹಿಂದೆಯೂ ಕೂಡ ಅನೇಕ ಬಾರಿ ಹೇಳಿದ್ದೆ, ಸ್ವಲ್ಪ ವರ್ಷಗಳ ಹಿಂದೆ ಇಂಥದ್ದೊಂದು ಪರ್ವತವನ್ನು ಕೊರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಇಸ್ರೇಲ್ನವರು ಮತ್ತು ಅಮೆರಿಕಾದವರು ಕೈಕಟ್ಟಿ ಕುಳಿತಂತಹ ಸಮಯದಲ್ಲಿ ಒಂದು ವೈರಸ್ನ ಮುಖಾಂತರ ಅದನ್ನು ಇರಾನ್ನವ್ರಿಗೂ ಕೂಡ ಗೊತ್ತಾಗದಂತೆ ಪರ್ವತದ ಆಳಕ್ಕೆ ಅದನ್ನು ಕಳಿಸಿ ಅಲ್ಲಿ ಉತ್ಪಾದನೆ ಆಗ್ತಾ ಇದ್ದಂಥ ಅಥವಾ ಅಲ್ಲಿ ಸಂಸ್ಕರಣೆ ಆಗ್ತಾ ಇದ್ದಂತಹ ಯುರೇನಿಯಂ ಹಾನಿ ಮಾಡೋ ಪ್ರಯತ್ನವನ್ನು ಇದೇ ಅಮೆರಿಕ ಮತ್ತು ಇಸ್ರೇಲ್ನ ಸೇರಿಕೊಂಡು ಇರಾನ್ ವಿರುದ್ಧ ಕೆಲ ವರ್ಷಗಳ ಹಿಂದೆ ಮಾಡಿದ್ರು. ಇದೀಗ ಪುನರಪಿ ಅಂಥದ್ದೊಂದು ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಿಕಾಸ್ ಯಾಕೆ ಅಂತ ಹೇಳಿದರೆ ನೇರವಾದಂಥ ಯುದ್ಧ ಅಸಾಧ್ಯವಾಗ್ತಾ ಇದೆ. ನೀವು ಮಧ್ಯಪ್ರಾಚ್ಯದಿಂದ ಏನಾದರೂ ದಾಳಿ ಮಾಡ್ತೀರಿ ಅಂತ ಹೇಳಿದರೆ ಇರಾನ್ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಅದೇ ಮಧ್ಯಪ್ರಾಚ್ಯಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದೀಗ ಮಧ್ಯಪ್ರಾಚ್ಯದಿಂದ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದಾಗಲೂ ಕೂಡ ಸೌದಿ ಅರೇಬಿಯಾದ ರಾಜ ಹೇಳ್ತಾ ಇದ್ದಾರೆ ಬೇಡ ಯುದ್ಧ ಮಾಡೋದು ಅಂತ. ಯಾಕೆ? ನೀವು ಕೊನೆ ಪಾಯಿಂಟ್ ನೋಡ್ತಾ ಇದ್ದೀರಲ್ಲಿ, ಸೌದಿಯ ಮಿಷನ್ 2030 ರಕ್ಷಣೆ ಮಾಡೋದಕ್ಕೆ ಯುದ್ಧದ ತೀವ್ರತೆಯನ್ನು ತಗ್ಗಿಸುವಂಥ ಅನಿವಾರ್ಯತೆ. ಇದ್ರ ಬಗ್ಗೆ ನಾವು ನಿನ್ನೆ ಸುದೀರ್ಘವಾಗಿ ನೋಡಿದ್ವಿ. ಯಾವ ಸೌದಿ ಅರೇಬಿಯಾ ಇದೇ ಇರಾನ್ನ ವಿರುದ್ಧ ಕೆಂಡ ಕಾರ್ತಾ ಇತ್ತು, ಯುದ್ಧ ಆಗಬೇಕು ಅಂತ ಬಯಸ್ತಾ ಇತ್ತು, ಅದೇ ಸೌದಿ ಅರೇಬಿಯಾ ಇವತ್ತು ಇರಾನ್ ವಿರುದ್ಧ ಯುದ್ಧ ಬೇಡ, ಮಾತುಕತೆಗೆ ಅವಕಾಶಗಳನ್ನು ಕೊಡೋಣ, ಮಾತುಕತೆಯ ಮುಖಾಂತರ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಣ ಅಂತ ಸೌದಿ ಅರೇಬಿಯಾ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಅಮೆರಿಕ ಏಕಸ್ವಾಮ್ಯವಾಗಿ ನಾನು ದಾಳಿ ಮಾಡ್ತೀನಿ ಅಂತ ಹೋಗೋದಾದರೆ ಅಮೆರಿಕಾದ ಸೈನಿಕರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇರಾನ್ನ ಭೂಮಿಗಿಳಿದು ಅವರು ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅಮೆರಿಕಾದ ಸಂಸತ್ತು 1973 ಆಸುಪಾಸಿಗೆ ಅವರು ತೆಗೆದುಕೊಂಡು ಬಂದಂತಹ ಒಂದು ನಿಯಮ, ಸಂಸತ್ತಿನ ಎಲ್ಲ ಅನುಮೋದನೆಗಳಾಗಬೇಕು ಇತ್ಯಾದಿ ಎನ್ನುವಂಥ ವಿಚಾರಗಳಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಈ ವಿಚಾರದಲ್ಲಿ ಅವ್ರು ಹೆಂಗೆ ಹೊರಗೆ ಬರ್ತಾರೆ, ಒಂದು ಕ್ರಿಯೇಟಿವ್ ಐಡಿಯಾಗಳು ಸಿಗುತ್ತಾ ಕಾದ್ ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ. ಇವೆಲ್ಲದರ ನಡುವೆ ಹಾರ್ಮುಜ್ ಫಸ್ಟ್, ನ್ಯೂಕ್ಲಿಯರ್ ನೆಕ್ಸ್ಟ್ ಅಂತ. ಯಾವ ನ್ಯೂಕ್ಲಿಯರ್ ಫಸ್ಟ್ ಇತ್ತು ಅದಕ್ಕೆ ಸೆಕೆಂಡ್ ಆಯಿತು, ಹಾರ್ಮುಜ್ ಫಸ್ಟ್ ಆಗಿದೆ. ಈಗ ಹಾರ್ಮುಜ್ ಫಸ್ಟ್ ಆಯಿತು. ಅನೇಕ ವರ್ಷಗಳಿಂದ ಇದೇ ಇರಾನ್ ವಿರುದ್ಧ ನ್ಯೂಕ್ಲಿಯರ್ನ ಕಾರಣಕ್ಕಾಗಿಯೇ ಅಮೆರಿಕ ಮತ್ತು ಇಸ್ರೇಲ್ ಅವರು ಹೋರಾಟ ಮಾಡ್ತಾ ಇದ್ದಿದ್ದನ್ನು ನೋಡಿದ್ದೀವಿ ನಾವು. ಆದರೆ ಇದೀಗ ಅದನ್ನು ಸೆಕೆಂಡ್ ಅಂತ ಹೇಳ್ತಿದ್ದಾರೆ. ಏನಾಯಿತು? ಮಾತುಕತೆಯ ಮೊದಲ ಹಂತದಲ್ಲಿ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತ ಆಗಬೇಕು. ಎರಡನೇ ಹಂತದಲ್ಲಿ ಇರಾನ್ ಪರಮಾಣು ನಿಶಸ್ತ್ರೀಕರಣಕ್ಕೆ ಅಮೆರಿಕ ಪಟ್ಟು ಹಿಡಿದಿದೆ. ಇರಾನ್ ಎಂದಿಗೂ ಅಣ್ವಸ್ತ್ರ ತಯಾರು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಉಚ್ಚರಿಸಿದರು. ಸೌದಿ ಯುವರಾಜ MBS ಮನವಿ ಮೇರೆಗೆ ಬೃಹತ್ ಸೇನಾ ದಾಳಿ ಸದ್ಯಕ್ಕೆ ಸ್ಥಗಿತ ಆಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಮೊಹಮ್ಮದ್ ಬಿನ್ ಸಲ್ಮಾನ್ ವಿಷನ್ 2030 ಆಲೋಚನೆಯಲ್ಲಿದ್ದಾರೆ. ಆ ಆಲೋಚನೆಯ ಭಾಗವಾಗಿ ಇಂಥದ್ದೊಂದು ಆಗ್ತಾ ಇದೆ. ನಾನು ಅನೇಕ ಬಾರಿ DNL ಹೇಳಿದ್ದೀನಿ, ಹೆಂಗೆ ಅಮೆರಿಕ ಇರಾನ್ ಅವ್ರಿಗೆ ಸಪೋರ್ಟ್ ಮಾಡಿತ್ತು, ಇದೇ ಪರಮಾಣುವನ್ನು ಹೊಂದಬೇಕು ಅನ್ನುವ ಕಾರಣಕ್ಕಾಗಿ, ಶಾಂತಿಯ ಕಾರಣಕ್ಕಾಗಿ ಪರಮಾಣು, ಅಭಿವೃದ್ಧಿಯ ಕಾರಣಕ್ಕಾಗಿ ಪರಮಾಣು, ವಿದ್ಯುತ್ತಿನ ಕಾರಣಗಳಿಗಾಗಿ ಅಥವಾ ಯುರೇನಿಯಂ ಸಂಸ್ಕರಣೆ ವೈದ್ಯಕೀಯ ಕಾರಣಗಳಿಗಾಗೆಲ್ಲ ಬೇಕು ಅನ್ನುವಂತಹ ಭಾಗವಾಗಿ ಅಮೆರಿಕಾದವರೇ ಸಹಾಯ ಮಾಡಿದ್ದನ್ನು ನೋಡಿದ್ದೀವಿ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಕಾಲಾವಧಿಯಲ್ಲಿ ಅನೇಕ ವರ್ಷಗಳಿಂದ ಅದಾಗಿತ್ತು, ಇದೀಗ ಬೇಡ ಅಂತ ಹೇಳ್ತಿದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಹಾರ್ಮುಜ್ ಜಲಸಂಧಿ ಫಸ್ಟ್ ರಿಲೀಫ್ ಆಗಬೇಕು ಅನ್ನೋದು ಆಗ್ತಾ ಇದೆ. ನೋಡೋಣ ಆ ಮಾತುಕತೆಗಳು ಏನಾಗುತ್ತೆ ಅಂತ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಿಡಿ, ಯಾವ ಪಾಕಿಸ್ತಾನ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧವನ್ನು ಸ್ಥಗಿತ ಮಾಡ್ತೀನಿ, ಶಾಂತಿ ದೂತನಾಗಿ ನಾನು ಕನ್ವರ್ಟ್ ಮಾಡ್ತೀನಿ ಅಂತೆಲ್ಲ ಮಾತನಾಡ್ತಾ ಇತ್ತಲ್ಲ, ಅದಕ್ಕೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ನೀವು ಯಾವ್ಯಾವ ವಿಚಾರದಲ್ಲಿ ಪಾಕಿಸ್ತಾನವನ್ನು ನಾವು ಬಗ್ಬಡಿತಾ ಇದ್ದೀವಿ ನೋಡಿ. ಆಪರೇಷನ್ ಸಿಂಧೂರ್ ಆಯಿತು, ಉಗ್ರರ ವಿಚಾರದಲ್ಲಿ ಭಾರತ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತು. ಇದೀಗ ಇರಾನ್ ವಿಚಾರದಲ್ಲೂ ಕೂಡ ಭಾರತ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದೆ. ಏನು ಮಹತ್ವದ ನಿರ್ಣಯ? ಹಿಂದೆಯೂ ಕೂಡ ಭಾರತದ ರಾಯಭಾರಿ ಇರಾನ್ನಲ್ಲಿದ್ದರು, ಇದೀಗ ಬದಲಾವಣೆಯಾಗಿದೆ. 2002 IFS ಅಧಿಕಾರಿ ವಿಶ್ವೇಶ್ ನೇಗಿಯವರನ್ನು ಇರಾನ್ಗೆ ಭಾರತದ ರಾಯಭಾರಿಯಾಗಿ ನಿಯೋಜನೆ ಮಾಡಿದೆ ಆಗಸ್ಟ್ 3, 2026. ಹಾಗಾದರೆ ಈ ವ್ಯಕ್ತಿಯನ್ನು ಅಲ್ಲಿಗೆ ನಿಯೋಜನೆ ಮಾಡಿದ್ದರ ಹಿಂದಿರುವಂತಹ ಒಟ್ಟಾರೆ ಗುಟ್ಟೇನು?
ಯಾವ ಕಾರಣಕ್ಕಾಗಿ? ನೋಡಿ, ಉಭಯ ದೇಶಗಳ ನಡುವೆ ಸಂಬಂಧ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ಒಬ್ಬ ರಾಯಭಾರಿ ಬೇಕು. ಇರಾನ್ ಇದೀಗ ಭಾರತದ ಯಾವುದಾದ್ರೂ ಹಡಗ ಮೇಲೆ ದಾಳಿ ಮಾಡ್ತು, ಭಾರತೀಯರು ಯಾರಾದ್ರು ಸಿಕ್ಕಾಕೊಂಡ್ರು, ಏನೋ ಆಯಿತು ದಾಳಿ ಅಂತ ಹೇಳಿದಾಗ ನಾವು ಯಾರನ್ನ ಕೇಳ್ತೀವಿ? ಭಾರತದಲ್ಲಿರುವಂಥ ಇರಾನ್ ರಾಯಭಾರಿಯನ್ನು ಸಂಪರ್ಕ ಮಾಡ್ತೀವಿ, ಏನೇನಾಗ್ತಿದೆ ಏನು ಎತ್ತ ಅಂತ. ಸಹಜವಾಗಿ ಅಂಥದ್ದೇ ಬೆಳವಣಿಗೆಗಳೆಲ್ಲವೂ ಕೂಡ ಬೇಕು. ನಮಗೆ ಅಲ್ಲಿ ಆಗ್ತಾ ಇರುವಂಥ ಮಾಹಿತಿಯನ್ನು ನಮ್ಮ ದೇಶದ ಒಬ್ಬ ರಾಯಭಾರಿ ಅಲ್ಲಿ ಕುಳಿತುಕೊಂಡೆಲ್ಲವನ್ನ ಕೂಡ ಕೊಡ್ತಾ ಇದ್ದಾರೆ. ಇದೀಗ ಆ ಸ್ಥಾನಕ್ಕೆ ಒಬ್ಬ ಹಿರಿಯ ಅಧಿಕಾರಿಯನ್ನು ತೆಗೆದುಕೊಂಡು ಹೋಗಿ ಭಾರತ ಕುಂದಿರಿಸಿದೆ. ಅದು ಯಾವ ವ್ಯಕ್ತಿ ಅಂತ ಹೇಳಿದರೆ, ನಾನು ಅವಾಗಲೇ ಹೇಳಿದೆ, ನೇಗಿ ಅಂತ. ಅವರು ಪಾಕಿಸ್ತಾನದ ಈ ಕುತಂತ್ರ ಬುದ್ಧಿಯನ್ನು ಸಂಪೂರ್ಣವಾಗಿ ಬಲ್ಲಂತಹ ವ್ಯಕ್ತಿ. ಹೀಗಾಗಿ ಪಾಕಿಸ್ತಾನಕ್ಕೆ ಇದೀಗ ಪುಕು ಶುರುವಾಗಿದೆ ಎನ್ನುವಂಥ ವಿಚಾರ. ಹಾಗಾದರೆ ಏನಾಯಿತು ಈ ಅಪಾಯಿಂಟ್ಮೆಂಟ್ನಲ್ಲಿ? ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಅಖಾಡಕ್ಕೆ ಇದೀಗ ಭಾರತದ ವಿಶ್ವೇಶ್ ಎಂಟ್ರಿ ಕೊಟ್ಟಿರೋದು, ಇದು ಒಂದು ಬೆಳವಣಿಗೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಅಮೆರಿಕನೋ ಮತ್ತಷ್ಟು ಮಗದಷ್ಟು ದಾಳಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ದಾಳಿ ಭೀತಿ ಇವೆಲ್ಲದರ ನಡುವೆ ಭಾರತ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತು. 2002ರ IFS ಅಧಿಕಾರಿ ವಿಶ್ವೇಶ್ ನೇಗಿ ಅವರನ್ನು ನೇಮಕ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಉದ್ವಿಗ್ನತೆ ಹೆಚ್ಚಾಗ್ತಾ ಇರುವಂಥ ಈ ಸಮಯದಲ್ಲೇ ಮಹತ್ವದ ರಾಜತಾಂತ್ರಿಕೆ ಎಲ್ಲ ತೆಗೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಸಹಕಾರಿ ವಿಭಾಗದ ಜಂಟಿ ಕಾರ್ಯದರ್ಶಿಯಾಗೆಲ್ಲ ವಿದೇಶಾಂಗ ಸಚಿವಾಲಯದಲ್ಲಿ ಇವರು ಕೆಲಸವನ್ನು ಮಾಡಿದರು. ಆಗಸ್ಟ್ 3ನೇ ತಾರೀಕಿಗೆ ಇವ್ರದ್ದು, ಅಂದರೆ ನಿನ್ನೆ ಆಗಿದೆ ಈ ನೇಮಕ ಆಗಿದೆ. ಇರಾನ್ನ ರಾಯಭಾರಿಯಾಗಿ ನೇಮಕ ಮಾಡುವ ಮೊದಲು ಇವರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದರು. ವಿಶ್ವೇಶ್ ನೇಗಿ ಅವರಿಗಿಂತ ಮೊದಲು ರುದ್ರ ಗೌರವ್ ಶ್ರೇಷ್ಠ ಅಂತ ಇರಾನ್ನಲ್ಲಿ ಭಾರತದ ರಾಯಭಾರಿಯಾಗಿದ್ದರು. ಇದೀಗ ಅವರನ್ನು ಟರ್ಕಿಗೆ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಅವರು ರುದ್ರ ಗೌರವ್ ಶ್ರೇಷ್ಠ ಟರ್ಕಿಗೆ ಹೋಗಿದ್ದರಿಂದ ಆ ಸ್ಥಾನಕ್ಕಾಗಿ ಈ ವ್ಯಕ್ತಿ ಬಂದಿರುವುದು ಇದೀಗ ವಿಶ್ವೇಶ್ ನೇಗಿ. 2023 ಮೇ ತಿಂಗಳಿಂದ ಅವರೆಲ್ಲ ಕೆಲಸ ಮಾಡ್ತಾ ಇದ್ರು. 3 ವರ್ಷದಿಂದ ಅಲ್ಲಿದ್ದರು. ಇದೀಗ ಅವರನ್ನು ಟರ್ಕಿಗೆ ಕಳಿಸಿದ್ದಾರೆ. ಯುದ್ಧ ಆರಂಭ ಆದಾಗಿನಿಂದ ನೀವು ನೋಡಿ ಯಾಕೆ ಇದು ಇಂಪಾರ್ಟೆಂಟು. ಯುದ್ಧ ಆರಂಭ ಆದಾಗಿನಿಂದ ಇರಾನ್ನಿಂದ ಇಲ್ಲಿಯ ತನಕ ಭಾರತಕ್ಕೆ ಬಂದವರ ಪ್ರಮಾಣ ಎಷ್ಟು? 2557 ನಾಗರಿಕರು ಬಂದಿದ್ದಾರೆ. ಹಾಗಾದರೆ ಮುಗಿದು ಬಿಡ್ತಾ? ಇಲ್ಲ. 7,000ಕ್ಕೂ ಹೆಚ್ಚು ಭಾರತೀಯರು ಇನ್ನೂ ಕೂಡ ಇರಾನ್ನಲ್ಲೇ ಉಳಿದುಕೊಂಡಿದ್ದಾರೆ. ಒಂದು ಕಡೆ ಯುದ್ಧದ ತೀವ್ರತೆ, ಮತ್ತೊಂದು ಕಡೆ ದಾಳಿಯ ಭೀತಿ ಇದೆ. ಇವೆಲ್ಲದರ ನಡುವೆ 7,000 ಭಾರತೀಯರು ಇರಾನ್ನಲ್ಲಿದ್ದಾರೆ. ಹೀಗಾಗಿ ಅವರನ್ನು ವಾಪಸ್ ಕರೆಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಅವರ ರಕ್ಷಣೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿದೆ. ಹಾರ್ಮುಜ್ ಜಲಸಂಧಿ ನೀವು ನೋಡಿ, ಯುದ್ಧ ಶುರುವಾಗಿ ಸ್ವಲ್ಪ ದಿನಗಳ ನಂತರ ಈ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಮಸ್ಯೆಗಳು ಸೃಷ್ಟಿಯಾಯಿತು. ಭಾರತ ಏನು ಮಾಡ್ತು? ಎಲ್ಲಿರುವಂಥ ಇರಾನ್ ರಾಯಭಾರಿಯನ್ನು ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡ್ತಿಲ್ಲ. ನಮಗೆ ತೈಲದ ಸಮಸ್ಯೆ ಆಗಿದೆ, ನಿಮ್ಮಿಂದ ಸಹಾಯ ಆಗಬೇಕು, ಮಾತನಾಡಿ ಅಂತೆಲ್ಲ ನಾವು ಹೇಳಿದ್ದನ್ನು ನೋಡಿದ್ವಿ. ಆವಾಗ ಇರಾನ್ ರಾಯಭಾರಿ ಏನು ಹೇಳಿದರು? ಭಾರತ ನಮಗಿರುವಂತಹ ಅತ್ಯುತ್ತಮವಾದಂತಹ ಮಿತ್ರ ರಾಷ್ಟ್ರ, ಭಾರತಕ್ಕೆ ಯಾವುದೇ ಸಹಾಯ ಬೇಕಾದರೂ ಕೂಡ ನಾವು ಮಾಡೋದಕ್ಕೆ ಸಿದ್ಧರಿದ್ದೀವಿ, ಭಾರತದ ಜನರಿಗಾಗಿ ನಾವು ಸಹಾಯ ಮಾಡ್ತೀವಿ ಅಂತ ನಮಗೆ ಬರಬಹುದಾದಂತಹ ತೈಲವನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಲಾಯಿತು. ಇದಕ್ಕೆ ಕಾರಣ ಏನು? ಇರಾನ್ ಮತ್ತು ಭಾರತದ ನಡುವೆ ಇರುವಂಥ ಈ ಅತ್ಯುತ್ತಮವಾದಂತಹ ಸಂಬಂಧ ಕಾರಣ ಅಂತ. ಇದೀಗ ಆ ಸಂಬಂಧವನ್ನು ಮತ್ತಷ್ಟು ಮಗದಷ್ಟು ಗಟ್ಟಿ ಮಾಡಿಕೊಳ್ಳುವಂತಹ ಕಾರಣಕ್ಕಾಗಿ ಇದೀಗ ಈ ವ್ಯಕ್ತಿಯನ್ನು ವಿಶ್ವೇಶ್ ನೇಗಿ ಅವರನ್ನು ಭಾರತದ ರಾಯಭಾರಿಯಾಗಿ ಟೆಹರಾನ್ಗೆ ಕಳಿಸಿರುವಂತಹ ಬೆಳವಣಿಗೆ. ಅಮೆರಿಕ ಮತ್ತು ಇರಾನ್ನ ಈ ಬಿಕ್ಕಟ್ಟಿನ ನಡುವೆ ಒಂದು ರಾಜತಾಂತ್ರಿಕ ಗಟ್ಟಿ ನಿರ್ಧಾರವನ್ನು ಭಾರತ ತೆಗೆದುಕೊಂಡಿದೆ. ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಯಾರು ಈ ನೇಗಿ ಎನ್ನುವಂತಹ ವ್ಯಕ್ತಿ? ನಾನು ಅವಾಗಲೇ ಹೇಳಿದೆ, ಪಾಕ್ ಯಾಕೆ ನಡಕ? ಈ ವ್ಯಕ್ತಿಯನ್ನು ನೇಮಕ ಮಾಡಿದ್ರಿಂದ ಪಾಕಿಸ್ತಾನಕ್ಕೆ ಯಾಕೆ ನಡಕ? ವಿದೇಶಾಂಗ ಇಲಾಖೆಯ ಜೊತೆಗೆ ರಕ್ಷಣಾ ಇಲಾಖೆಯಲ್ಲೂ ಕೂಡ ಕಾರ್ಯನಿರ್ವಹಿಸಿದಂಥ ಅಪಾರ ಅನುಭವವಿರುವಂಥ ವ್ಯಕ್ತಿ. 2002ರಲ್ಲಿ ಅಪಾಯಿಂಟ್ಮೆಂಟ್ ಆಗಿತ್ತು ಇವ್ರದ್ದು. ಅಲ್ಲಿಂದ ಇಲ್ಲಿಯ ತನಕ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿದ್ದಾರೆ ಇವರು. ಈ ಹಿಂದೆ ರಕ್ಷಣಾ ಸಚಿವಾಲಯದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವಿಭಾಗದ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದರು, ಕಾರ್ಯನಿರ್ವಹಿಸಿದರು. ವಿದೇಶಾಂಗ ಇಲಾಖೆಯ ಓಷಿಯಾನಿಯಾ ವಿಭಾಗದ ಮುಖ್ಯಸ್ಥರಾಗಿ, ವಿಶ್ವಸಂಸ್ಥೆಯ ರಾಜಕೀಯ ವಿಭಾಗದ ನಿರ್ದೇಶಕರಾಗಿ, ಪಾಕಿಸ್ತಾನದೊಂದಿಗಿನ ದ್ವಿಪಕ್ಷೀಯ ಸಂಬಂಧಗಳ ವಿಭಾಗದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಇರಾನ್ನಲ್ಲಿ ರಾಯಭಾರಿಯಾಗಿದ್ದಂಥ ಗೌರವ್ ಶ್ರೇಷ್ಠ ಅವರು ಹೋದರು, ಆ ಜಾಗಕ್ಕೆ ವಿಶ್ವೇಶ್ ನೇಗಿ ಅವರು ಬಂದರು. ಈ ನೇಮಕಾತಿ ಯಾಕೆ ನಡಕ ಹುಟ್ಟಿಸೋದಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಕಾರಣಗಳು ಅಂತ ಹೇಳ್ತಾರೆ. ಏನೇನದು ಕಾರಣ? ಪಾಕಿಸ್ತಾನ ವ್ಯವಹಾರಗಳ ನಿರ್ವಹಣೆಯಲ್ಲಿ ನೇಗಿ ಅವರಿಗೆ ಅತ್ಯುತ್ತಮವಾದಂಥ ಅನುಭವ ಇದೆ ಅನ್ನೋದೇ ಒಂದು ಕಾರಣ. ಹೆಂಗೆ? ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಕೆಲಸ ಮಾಡುವಂತಹ ಸಮಯದಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ವಿಭಾಗಗಳನ್ನು ಇವರು ರಚನೆ ಅಂದರೆ ಅದನ್ನು ನೋಡ್ಕೊಳ್ತಾ ಇದ್ರು. ಎರಡು ದೇಶಗಳ ನಡುವೆ ದ್ವಿಪಕ್ಷೀಯ ಮಾತುಕತೆಗಳಾಗುತ್ತೆ, ದ್ವಿಪಕ್ಷೀಯ ಸಂಬಂಧಗಳಿರುತ್ತೆ. ಆ ಸಂಬಂಧ ಹೆಂಗಿರುತ್ತೆ, ಆ ಸಂಬಂಧವನ್ನು ಉಭಯ ದೇಶಗಳು ಹೆಂಗೆ ಕಾಯ್ದುಕೊಳ್ತವೆ ಅನ್ನೋದು ಕೂಡ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಭಾರತ ಮತ್ತು ಪಾಕಿಸ್ತಾನದ ವಿಚಾರಕ್ಕೆ ಬಂದರೆ, ಭಾರತ ಶಾಂತಿಯನ್ನು ಬಯಸಿದಾಗಲೂ ಕೂಡ ಪಾಕಿಸ್ತಾನ ಏನು ಮಾಡುತ್ತೆ?
ಕಾಲು ಕೆದರಿ ಜಗಳ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡುತ್ತೆ. ಈ ಸಂಬಂಧದ ವಿಚಾರದ ಬಗ್ಗೆ ನೇಗಿ ಅವರಿಗೆ ಅತ್ಯುತ್ತಮವಾದಂತಹ ಮಾಹಿತಿಗಳಿದೆ. ಅದು ಪಾಕಿಸ್ತಾನದ ರಾಜಕಾರಣಿಗಳ ಕುತಂತ್ರ ಬುದ್ಧಿ, ಅವರು ಹೆಣೆಯುವಂಥ, ಅವರು ಸಪೋರ್ಟ್ ಮಾಡುವಂತಹ ಭಯೋತ್ಪಾದಕತೆ, ಅವರು ತನ್ನ ಒಟ್ಟಾರೆ ಗಡಿ ದೇಶಗಳ ಜೊತೆಗೆ ಹೆಂಗೆ ಸಂಬಂಧವನ್ನು ಹೊಂದಿದ್ದಾರೆ, ಏನು ಎತ್ತ ಎಲ್ಲ ಮಾಹಿತಿಗಳು ಕೂಡ ಇವರಿಗಿದೆ ಅಂತ. ಆಂತರಿಕ ರಾಜಕಾರಣದ ಬಗ್ಗೆ ಗೊತ್ತೇ ಇದೆ, ಸೇನಾ ತಂತ್ರಗಳ ಬಗ್ಗೆ ಗೊತ್ತೇ ಇದೆ, ಜಾಗತಿಕವಾಗಿ ಅದನ್ನು ಹೆಂಗೆ ಹೆಣಿಬೇಕು, ಬೇರೆ ಬೇರೆ ದೇಶಗಳು ಪಾಕಿಸ್ತಾನವನ್ನು ಹೆಣೆಯುವಂಥ ಪ್ರಯತ್ನವನ್ನು ಹೆಂಗೆ ಮಾಡ್ತವೆ, ಎಲ್ಲವೂ ಕೂಡ ಇವರಿಗೆ ಗೊತ್ತಿದೆ ಅನ್ನುವಂಥ ವಿಚಾರ. ಇವೆಲ್ಲದರ ಜೊತೆಗೆ ಇರಾನ್ ಮತ್ತು ಪಾಕಿಸ್ತಾನದ ಈ ನಡುವೆ ಗಡಿ ಬಿಕ್ಕಟ್ಟಿದೆ. 900 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ತಾರೆ. ಇವೆಲ್ಲದರ ನಡುವೆ ಬಲೂಚಿಸ್ತಾನ್ ಪ್ರದೇಶದಲ್ಲಿ ಉಗ್ರಗಾಮಿ ಸಂಘಟನೆಗಳೆಲ್ಲ ಪ್ರತಿಭಟನೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆ ಆಂತರಿಕ ಬಿಕ್ಕಟ್ಟಿನಲ್ಲಿ ಪಾಕಿಸ್ತಾನ ಇವತ್ತು ಬಳಲಿ ಬೆಂಡಾಗ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಎಲ್ಲದರ ಮಾಹಿತಿಯು ಕೂಡ ಈ ನೇಗಿಯವರಿಗೆ ಗೊತ್ತಿರೋ ಕಾರಣಕ್ಕಾಗಿ ಇದು ಪಾಕಿಸ್ತಾನಕ್ಕೆ ತಲೆನೋವಾಗಿದೆ ಎನ್ನುವಂತಹ ವಿಚಾರ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಇವೆಲ್ಲದರ ನಡುವೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಚಹಬಾಲ್ ಟು ಹಾರ್ಮುಜ್ ಜಲಸಂಧಿ ಭಾರತದ ಕವಚ. ಚಬಹಾರ್ ಟು ಹಾರ್ಮುಜ್ ಜಲಸಂಧಿ, ಇಂಧನ ಭದ್ರತೆ ಮತ್ತು ಚಬಹಾರ್ ಬಂದರಿನ ರಕ್ಷಣೆಗೆ ಭಾರತ ಆದ್ಯತೆ ಕೊಡ್ತಾ ಇದೆ. ಅದು ಒಮಾನ್ ನಮಗೆ ಸಹಾಯ ಮಾಡ್ತಾ ಇರೋದು. ನೀವು ನೋಡಿ, ಒಮಾನ್ನ ಜೊತೆಗೆ ಭಾರತ ಅನೇಕ ವರ್ಷಗಳಿಂದ ನಾವು ಗಟ್ಟಿಯಾದಂತಹ ಸಂಬಂಧವನ್ನು ಹೊಂದಿದ್ದೀವಿ. ಹೆಂಗೆ ಇದು ಹಾರ್ಮುಜ್ ಜಲಸಂಧಿಯ ಮೇಲೆ ನಾವು ನಿಗಾ ಇಟ್ಟಿರುವುದು, ಯಾಕಂದರೆ ತೈಲ ವ್ಯಾಪಾರದ ಅತ್ಯಂತ ಪ್ರಮುಖ ಕೊಂಡಿಯಾಗಿದೆ. ಚಬಹಾರ್ ಬಂದರು ಹಾರ್ಮುಜ್ ಜಲಸಂಧಿಗೆ ಅತ್ಯಂತ ಹತ್ತಿರದಲ್ಲಿ ಇರುವುದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಚಬಹಾರ್ನಲ್ಲಿ ಭಾರತದ ಉಪಸ್ಥಿತಿ ಇದೆ. ಅರಬ್ಬಿ ಸಮುದ್ರ, ಪರ್ಷಿಯನ್ ಕೊಲ್ಲಿ, ಚೀನಾ ಅಥವಾ ಪಾಕಿಸ್ತಾನ ನೌಕಾದಳಗಳು ಇಲ್ಲಿ ಯಾವುದೇ ಕುತಂತ್ರವನ್ನು ನಡೆಸಬಹುದು ಎನ್ನುವಂತಹ ವಿಚಾರ ಕಾರಣಕ್ಕಾಗಿ ಭಾರತ ಒಂದು ಕಣ್ಣಿಡೋ ಪ್ರಯತ್ನವನ್ನು ಮಾಡಿದೆ. ಇವೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿ ಚೀನಾ ಅಭಿವೃದ್ಧಿಪಡಿಸ್ತಾ ಇರುವಂಥ ಗ್ವಾದರ್ ಬಂದರಿನಿಂದ ಚಬಹಾರ್ ಕೇವಲ 170 ಕಿಲೋಮೀಟರ್ ದೂರದಲ್ಲಿದೆ. ಗ್ವಾದರ್ನ ಮುಖಾಂತರ ಭಾರತವನ್ನು ಸುತ್ತುವರಿಯೋದಕ್ಕೆ ಚೀನಾದ ಸ್ಟ್ರಿಂಗ್ ಆಫ್ ಫಾಲ್ಸ್, ನಾವು ಮುತ್ತುಗಳ ರಾಶಿ ಅಂತೆಲ್ಲ ನಾವು ಮಾತನಾಡಿದ್ವಲ್ಲ, ಆ ತಂತ್ರಕ್ಕೆ ಭಾರತ ಚಬಹಾರನ್ನೆಲ್ಲ ಅಭಿವೃದ್ಧಿಪಡಿಸ್ತಾ ಇರೋದು. ಇವೆಲ್ಲದರ ನಡುವೆ ಒಮಾನ್ ಕೂಡ ನಮಗೆ ಸಹಾಯ ಮಾಡ್ತಾ ಇರುವಂತಹ ವಿಚಾರ. ಚಬಹಾರ್ನ ಮುಖಾಂತರ ಭಾರತ ಒಂದು ಪ್ರತ್ಯುತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇಂಧನ ಭದ್ರತೆಯ ಸುರಕ್ಷತಾ ಕವಚವಾಗಿ ಇವರು ನಮಗೆ ಸಹಾಯವನ್ನು ಮಾಡಬಹುದು ಈ ವ್ಯಕ್ತಿ. ಯಾಕಂದರೆ ನಮಗೆ ಸುರಕ್ಷಿತವಾಗಿ ಇಂಧನ ಬರಬೇಕು. ಹೆಚ್ಚು ಡಿಪೆಂಡೆನ್ಸಿ ಆಗಿರೋದು ನಾವು ಹಾರ್ಮುಜ್ ಜಲಸಂಧಿ ಮುಖಾಂತರ. ಹೀಗಾಗಿ ನೇಗಿ ಅವರ ಈ ರಾಯಭಾರಿತನದಲ್ಲಿ ನಮಗೆ ಭಾರತಕ್ಕೆ ಒಂದು ಸಹಾಯ ಆಗುತ್ತೆ ಅನ್ನುವಂಥ ಆಲೋಚನೆಯಲ್ಲಿ ಭಾರತ ಇದೆ. ಹೀಗಾಗಿ ಆ ವಿಚಾರದಲ್ಲಿ ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಹಾರ್ಮುಜ್ ಸಂಘರ್ಷ, ಭಾರತಕ್ಕೆ ಒಮಾನ್ ಆಸರೆ. ಹೆಂಗೆ ಒಮಾನ್ ಆಸರೆ ಆಗುತ್ತೆ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ಭಾರತ ಮತ್ತು ಒಮಾನ್ ಎನ್ನುವಂತಹ ಉಭಯ ದೇಶಗಳು ಅನೇಕ ವರ್ಷಗಳಿಂದ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ವು. ಏನಾಯಿತು? ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು ಬಗೆಹರಿಸುವುದಕ್ಕಾಗಿ ಇದೀಗ ರಕ್ಷಕನಾಗಿ ಒಮಾನ್ ದೇಶ ಬಂದಿದೆ. ಸಂಚಾರ ಬೇರ್ಪಡಿಕೆ ಯೋಜನೆಯ ಈ ಒಪ್ಪಂದ ಇರಾನ್ ಮತ್ತು ಒಮಾನ್ನ ನಡುವೆ ಅಂತಿಮ ಹಂತಕ್ಕೆ ಬಂದಿದೆ ಎನ್ನುವಂತಹ ಡೀಟೇಲ್ಸ್ಗಳು ಸಿಗ್ತಾ ಇದೆ. ಏನಿದು ಸಂಚಾರ ಬೇರ್ಪಡಿಕೆ ಯೋಜನೆ? 2 ಮಾರ್ಗಗಳಂತ ಹೇಳ್ತಾ ಇದ್ದಾರೆ. ಒಂದು ಎಂಟ್ರಿ, ಮತ್ತೊಂದು ಎಕ್ಸಿಟ್. ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ಇದೇ ಒಮಾನ್ ಪ್ರತ್ಯೇಕವಾದಂಥ ಒಂದು ಮಾರ್ಗವನ್ನು ರಚನೆ ಮಾಡಿದ್ದಕ್ಕಾಗಿ ಇರಾನ್ನವರು ದಾಳಿ ಮಾಡಿದ್ದನ್ನೆಲ್ಲವನ್ನು ಕೂಡ ನೋಡಿದ್ವಿ. ಒಮಾನ್ ನಮಗೆ ಆಸರೆ ಆಗ್ತಾ ಇದೆ. ನೀವು ನೋಡಿ, ಒಮಾನ್ ಎನ್ನುವಂಥ ಒಂದು ದೇಶ ಭಾರತದ 3 ಸಶಸ್ತ್ರ ಪಡೆಗಳಿಗೆ ತನ್ನ ನೆಲದಲ್ಲಿ ಜಂಟಿ ಸಮರಾಭ್ಯಾಸ ನಡೆಸುವುದಕ್ಕೆ ಮತ್ತು ಇಂಧನ ಮರುಪೂರ್ಣ ಮಾಡಿಕೊಟ್ಟದ್ದಕ್ಕೆ ಯಾವುದಾದ್ರೂ ಒಂದು ದೇಶ ಇದೆ ಅಂತ ಹೇಳಿದರೆ ಅದು ಒಮಾನ್. ಮಧ್ಯಪ್ರಾಚ್ಯದಲ್ಲಿರುವಂಥ ಒಂದು ದೇಶ, ಅರಬ್ ದೇಶ, ಅದು ಒಮಾನ್. ದುಕ್ಮು ಬಂದರು ಅಂತ ಒಂದು ಭಾರತೀಯ ನೌಕಾಸೇನೆಯ ಭದ್ರಕೋಟೆ ಅಂತ ಕರೀತಾರೆ ಇದನ್ನು. ಈ ಬಂದರಿನಲ್ಲಿ ಮಿಲಿಟರಿ ರಹಸ್ಯ ಕಾರ್ಯಾಚರಣೆಗಳಿಗಾಗಿ ಬಳಸುವಂತಹ ಭಾರತ ಸರ್ಕಾರಕ್ಕೆ ವಿಶೇಷ ಪ್ರವೇಶ ಅವಕಾಶವನ್ನು ಇಲ್ಲಿ ಕೊಡಲಾಗಿದೆ. ಒಂದು, ನಾನು ಅವಾಗಲೇ ಹೇಳಿದೆ, ಸಂಚಾರ ಬೇರ್ಪಡಿಕೆ ಯೋಜನೆ ಪ್ರಸ್ತುತವಾಗಿ ಅಂತಿಮ ಹಂತಕ್ಕೆ ಬಂದಿರುವಂಥ ವಿಚಾರ. ಏನಿದು? ಆಗ್ನೇಯ ಏಷ್ಯಾದಲ್ಲಿ ನಾವು ಒಂದು ಜಲಸಂಧಿ ಬಗ್ಗೆ ಮಾತನಾಡಿದ್ವಿ, ಮಲಕ್ಕಾ ಜಲಸಂಧಿ. ಇದನ್ನು ಇಂಡೋನೇಷ್ಯಾ ನಿರ್ವಹಣೆ, ಮಲೇಷಿಯಾ ನಿರ್ವಹಣೆ, ಸಿಂಗಾಪುರ ದೇಶಗಳು ಇವರೆಲ್ಲರೂ ಕೂಡ ಸೇರಿಕೊಂಡು ನಿರ್ವಹಿಸುವಂತಹ ಮಾದರಿಯಲ್ಲೇ ಹಾರ್ಮುಜ್ ಜಲಸಂಧಿಯನ್ನು ಒಮಾನ್ ಮತ್ತು ಇರಾನ್ನವರು ಸೇರಿಕೊಂಡು ಇದನ್ನು ನಿರ್ವಹಣೆ ಮಾಡುವಂಥ ಹಂತ. ಹೆಂಗೆ? ಪರ್ಷಿಯನ್ ಕೊಲ್ಲಿಯೊಳಗೆ ಪ್ರವೇಶ ಮಾಡುವಂಥ ವಾಣಿಜ್ಯ ಹಡಗುಗಳು ಇರಾನ್ನ ಕರಾವಳಿಯ ಮಾರ್ಗದಲ್ಲಿ ಚಲಿಸುತ್ತೆ. ಯಾವ್ಯಾವ ಹಡಗುಗಳು ಎಂಟ್ರಿ ಆಗುತ್ತಲ್ಲ, ಅದು ಎಲ್ಲಿ ಬರೋದು? ಅದು ಇರಾನ್ನ ಕರಾವಳಿಯ ಮಾರ್ಗದಲ್ಲಿ ಬರೋದು. ಎಕ್ಸಿಟ್ ಎಲ್ಲಿಂದ ಆಗುತ್ತೆ? ಕೊಲ್ಲಿಯಿಂದ ಹೊರ ಹೋಗುವಂಥ ತೈಲ ನೌಕೆಗಳು ಒಮಾನ್ ಕರಾವಳಿಯ ಮುಖಾಂತರ ಹೋಗುತ್ತೆ ಅಂತ ಉಭಯ ದೇಶಗಳ ನಡುವೆಯೂ ಕೂಡ ಇಂಥದ್ದೊಂದು ಮಾರ್ಗವನ್ನು ಉಭಯ ದೇಶಗಳು ಮಾಡಿಕೊಂಡು ಯಾವುದೇ ಗೊಂದಲಗಳು ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಟೋಲ್ ವಸೂಲಿ ಆಗುತ್ತಾ? ಈ ಪ್ರಶ್ನೆಗೆ ಉತ್ತರ ಇದೀಗ ಒಮಾನ್ ಮತ್ತು ಇರಾನ್ ಅವರು ಹೇಳ್ತಿದ್ದಾರೆ, ಇಲ್ಲಿ ಟೋಲ್ ವಸೂಲಿ ಆಗಲ್ಲ, ಅದರ ಬದಲಾಗಿ ಪರಿಸರ ರಕ್ಷಣೆಯ ಕಾರಣಗಳಿಗಾಗಿ ನಾವು ಸೇವಾ ಶುಲ್ಕವನ್ನು ವಿಧಿಸ್ತೇವೆ ಅಂತ. ಬಟ್ ಅಮೆರಿಕ ಇದಕ್ಕೆ ಒಪ್ತಾ ಇದೆಯಾ? ಅಮೆರಿಕ ಇದಕ್ಕೆ ಷರತ್ತು ಹಾಕ್ತಾ ಇದೆ. ಒಮಾನ್ ಈ ಹಾರ್ಮುಜ್ ಜಲಸಂಧಿ ಇರಾನ್ಗೆ ಪ್ರಾಪ್ತವಾಗುವಂತೆ ನಮಗೆ ಗೊತ್ತಿಲ್ಲದಂತೆ ಒಂದು ಸಹಾಯ ಮಾಡೋ ಹಂತಕ್ಕೆ ಹೋಗ್ತಾ ಇದೆ ಅಂತ ಒಮಾನ್ನ ವಿರುದ್ಧ ಅವರು ಕಾಡಿದ್ದಾರೆ. ಆದರೆ ಭಾರತಕ್ಕೆ ಇದೊಂದು ಸಹಾಯ ಆಗ್ತಾ ಇರೋದು. ಇವೆಲ್ಲದರ ನಡುವೆ ಪಾಕ್ ಮಧ್ಯಸ್ಥಿಕೆ ನಾಟಕಕ್ಕೆ ಚೆಕ್ ಮೇಟ್ ಬಿದ್ದಿರೋದು. ಪಾಕ್ ಮಧ್ಯಸ್ಥಿಕೆಯ ನಾಟಕ ಯಾವುದು?
ಅದೇ ಶಾಂತಿ ದೂತನಾಗಿ ಅದನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪಿಸ್ತೇನೆ ಅಂತ ಅಮೆರಿಕಾದವರು ಹೇಳಿದರು. ನಾವು ಅನೇಕ ಬಾರಿ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ತನ್ನ ಸ್ವಾರ್ಥಕ್ಕಾಗಿ, ತನ್ನ ಸಾಲಗಳು ಸಿಗಬೇಕು ಅನ್ನುವ ಕಾರಣಕ್ಕಾಗಿ, ಅಮೆರಿಕಾದ ಮಿತ್ರತ್ವವನ್ನು ಗಟ್ಟಿ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರ ಕೆಲವೊಂದಿಷ್ಟು ಕಂಪನಿಗಳು ಅವರ ಇನ್ವೆಸ್ಟ್ಮೆಂಟ್ ಪಾಕಿಸ್ತಾನದಲ್ಲಿದೆ, ಅದನ್ನು ಭದ್ರವಾಗಿ ಉಳಿಸ್ಕೊಂಡು ಹೋಗಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಆ್ಯಕ್ಟಿಂಗ್ ಮಾಡೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇಟ್ ಈಸ್ ಆ್ಯಕ್ಟಿಂಗ್ ಅಷ್ಟೇ. ಏನೋ ಶಾಂತಿ ರಚನೆ ಆಗಿಬಿಡಬೇಕು ಯಾವುದೂ ಅಲ್ಲ. ಶಾಂತಿ ಆಗಬೇಕು, ಯಾಕೆ ಆಗಬಾರ್ದು ಅಥವಾ ಶಾಂತಿಯನ್ನು ಬಯಸದೇ ಇರುವಂಥ ಪಾಕಿಸ್ತಾನ ಹೆಂಗೆ ಅನ್ನೋದನ್ನು ನಾವು ಇನ್ನೊಂದು ಸ್ಟೋರಿಯಲ್ಲಿ ನೋಡ್ತೀವಿ, ಹೆಂಗಾಗಿತ್ತು ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಅಂತ. ಬಟ್ ಇವೆಲ್ಲದರ ನಡುವೆ ಪಾಕಿಸ್ತಾನಕ್ಕೊಂದು ಏಟು ಬೀಳ್ತಾ ಇರೋದನ್ನು ನೋಡ್ತಾ ಇದ್ವಿ. ತನ್ನ ಇಮೇಜನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ, ಮಧ್ಯವರ್ತಿ ಆಗೋದಕ್ಕೆಲ್ಲ ಪ್ರಯತ್ನವನ್ನು ಪಟ್ಟರು. ವಿಶ್ವೇಶ್ವರಯ್ಯ ನೇಮಕದ ಮುಖಾಂತರ ಈಗ ಪಾಕಿಸ್ತಾನ ಮತ್ತು ಇರಾನ್ ನೇರ ಬಾಂಧವ್ಯಕ್ಕೆ ಭಾರತ ಅಂದರೆ ಅವ್ರಿಗೆ ಒಂದು ಹೊಡೆತ ಕೊಟ್ಟು ನಮ್ಮದು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ ಎಲ್ಲ ಆಗ್ತಾ. ಹೀಗಾಗಿ ಜಾಗತಿಕವಾಗಿ ಒಂಟಿ ಆಗೋ ಪ್ರಯತ್ನ ಇದೀಗ ಪಾಕಿಸ್ತಾನ ಇಂದ ಆಗ್ತಾ ಇದೆ. ಈ ಪಾಕಿಸ್ತಾನ ಈ ನಿಲುವನ್ನು ಹೆಂಗೆ ತೆಗೆದುಕೊಳ್ಳುತ್ತೆ ಮತ್ತು ಭಾರತ ಒಂದು ಗಟ್ಟಿಯ ಧ್ವನಿಯಾಗಿ ಇದೀಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಬರ್ತಾ ಇರೋದು. ಹೀಗಾಗಿ ನೇಗಿ ಅವರ ನೇಮಕ ಹೆಂಗೆ ಭಾರತಕ್ಕೆ ಪ್ಲಸ್ ಪಾಯಿಂಟ್ಗಳಾಗುತ್ತೆ ಕಾದು ನೋಡೋಣ. ನಾನು ಯಾಕೆ ಪಾಕಿಸ್ತಾನ ಶಾಂತಿ ಬಯಸಲ್ಲ ಅಂತ ಹೇಳಿದೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂತಹ ಸ್ಟೋರಿ, ಮೂರನೇ ಸ್ಟೋರಿ ಇದೆ. ಯಾವ ಪಾಕಿಸ್ತಾನ ಇಷ್ಟು ದಿನಗಳ ಕಾಲ ನಾವು ಭಯೋತ್ಪಾದನೆಗೆ ಸಪೋರ್ಟ್ ಮಾಡಲ್ಲ, ನಮ್ಮ ದೇಶದಲ್ಲಿ ಭಯೋತ್ಪಾದಕರು ಇಲ್ಲ ಅಂತ ಇಡೀ ಜಗತ್ತಿಗೆ ಕಪಟ ಸುಳ್ಳನ್ನು ಹೇಳ್ತಾ ಇತ್ತಲ್ಲ, ಅದೇ ಪಾಕಿಸ್ತಾನಕ್ಕೆ ಇವತ್ತೊಂದು ಏಟು ಬಿದ್ದಿದೆ. ಅದು ಯಾವುದ್ರ ಮುಖಾಂತರ ಅಂತ ಹೇಳಿದರೆ ಅಲ್ಲಿರುವಂತಹ ಒಬ್ಬ ಉಗ್ರ ಅದನ್ನು ಒಪ್ಪಿಕೊಂಡಿದ್ದಾರೆ. ಅದು ದುರಂದರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇದೇ DNA ಹಿಂದೆ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಅನೇಕ ವರ್ಷಗಳಿಂದ ಭಾರತಕ್ಕೆ ಬೇಕಾದಂತಹ ಟೆರರಿಸ್ಟ್ಗಳು ಹೇಗೆ ಅನಾಮಧೇಯ ಬಂದೂಕುದಾರಿಗಳಿಂದ ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳಲ್ಲಿ ಹತರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಭಾರತಕ್ಕೆ ಬೇಕಾಗಿತ್ತು ಅವರೆಲ್ಲರೂ ಕೂಡ. ಭಾರತದಲ್ಲಿ ತಮ್ಮದೇ ಆದಂತಹ ದಾಳಿಯನ್ನು ಮಾಡಿದ್ರು. ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಅವರೆಲ್ಲರೂ ಕೂಡ. ಅವರ ಹತ ಆಗಿದೆ, ಅನೇಕ ವರ್ಷಗಳಿಂದ ಆಗಿದೆ. ಅನಾಮಧೇಯ ಬಂದೂಕು, ಯಾರೋ ಮಸೀದಿಗೆ ಹೋಗ್ತಾ ಇದ್ರು, ಯಾರೋ ಎಲ್ಲೋ ಹೋಗ್ತಾ ಇದ್ರು, ಹೊರಗಡೆ ಓಡಾಡ್ತಾ ಇದ್ರು, ಯಾರೋ ಎಲ್ಲೋ ಆಸ್ಪತ್ರೆಯಲ್ಲಿ ಇದ್ರು, ಅವರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ಇದನ್ನು ಇದೀಗ ಲಷ್ಕರ್ ಎ ತೊಯ್ಬಾ ಒಪ್ಪಿಕೊಳ್ಳೋ ಪ್ರಯತ್ನವನ್ನು ಮಾಡಿದೆ. ಲಷ್ಕರ್ ಎ ತೊಯ್ಬಾದ ಒಬ್ಬ ಕಮಾಂಡರ್ ಕ್ಯಾಮ್ರಾದ ಮುಂದೆ ನಿಂತು ನಮ್ಮ 30ಕ್ಕೂ ಹೆಚ್ಚು ಉಗ್ರರನ್ನು ಕೊಲ್ಲಲಾಗಿದೆ ಅಂತ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಯೋತ್ಪಾದನೆ ಸಂಘಟನೆಯ ಒಬ್ಬ ಈ ಕಮಾಂಡರ್ ನಿಜವನ್ನು ಒಪ್ಪಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾನೆ. ಹಾಗಾದರೆ ಏನಾಗಿತ್ತು ಪಾಕಿಸ್ತಾನದಲ್ಲಿ? ಈ ಅನಾಮಧೇಯ ಬಂದೂಕದಾರಿಗಳು ಹೆಂಗೆ ಕೊಂದ್ರಿ ಇವರನ್ನೆಲ್ಲ? ಆ ವ್ಯಕ್ತಿ ಏನು ಹೇಳಿದ? ಡೀಟೇಲ್ಸ್ ನೋಡ್ತಾ ಹೋಗೋಣ ಎಲ್ಲದ್ರ ಬಗ್ಗೆ. ಉಗ್ರ ಸಂಘಟನೆಯ ಅಳಲು, 30 ಉಗ್ರರು ಖತಮ್. ಕಳೆದ 4-5 ವರ್ಷಗಳಿಂದ 3-4 ವರ್ಷಗಳಿಂದ 30ಕ್ಕೂ ಹೆಚ್ಚು ಲಷ್ಕರ್ ಎ ತೊಯ್ಬಾದ ಉಗ್ರರ ಹತ್ಯೆ ಆಗಿದ್ದನ್ನು ಇದೇ ಉಗ್ರ ಸಂಘಟನೆ ಒಪ್ಪಿಕೊಂಡಿದೆ. ಉಗ್ರ ಸಂಘಟನೆಯವರು ಒಪ್ಕೊಳ್ಳಲ್ಲ ನಿಮಗೆ. ಉಗ್ರ ಸಂಘಟನೆಯವರು ಪ್ರಚೋದನೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಯಾವ್ಯಾವ ವ್ಯಕ್ತಿ ಸಾಯ್ತಾರಲ್ಲ ಘಟನೆಯಲ್ಲಿ ಅವರನ್ನು ಹುತಾತ್ಮ ಅಂತ ಬಿಂಬಿಸ್ತಾರವರು. ನಾಚಿಕೆಗೇಡದು. ದೇಶದ್ರೋಹಿ ಕೃತ್ಯವನ್ನು ಮಾಡಿ ಮತ್ತೊಬ್ಬರ ಜೀವವನ್ನು ತೆಗೆದುಕೊಂಡು ಮತ್ತೊಂದು ದೇಶದ ಗಡಿಯಾಚೆಗೆ ಭಯೋತ್ಪಾದನೆ ಎನ್ನುವಂಥ ಬೀಜವನ್ನು ಬಿತ್ತಿ ಆ ಭಯೋತ್ಪಾದನೆಯ ಮುಖಾಂತರ ಅಶಾಂತಿಯನ್ನು ಸೃಷ್ಟಿ ಮಾಡೋದು, ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕರನ್ನ ಸೆಳೆಯುವ ಪ್ರಯತ್ನವನ್ನು ಮಾಡೋದು. ಅವರು ಯಾರು ಹೋರಾಟ ಮಾಡ್ತಾರೆ ಅಥವಾ ಯಾರ ಘಟನೆಯಲ್ಲಿ ಸಾಯ್ತಾರಲ್ಲ, ಹೋರಾಟ ಅಲ್ಲ ಅದು, ಯಾರ ಘಟನೆಯಲ್ಲಿ ಸಾಯ್ತಾರಲ್ಲ ಅವ್ರಿಗೆ ಹುತಾತ್ಮ ಅನ್ನೋ ಪಟ್ಟ ಕೊಡ್ತಾರೋ, ಸುಳ್ಳು ಹೇಳೋದು. ಆದರೆ ಅಂಥದ್ದೊಂದು ಘಟನೆ ಇದೀಗ ಏನಾಗಿದೆ ಅಂತ ಹೇಳಿದ್ರೆ ಇವರು ನಿಜವನ್ನು ಒಪ್ಪಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಉಗ್ರರನ್ನ ಗುರಿಯಾಗಿಸಿ ಸರಣಿ ಹತ್ಯೆ ನಡೀತಾ ಇದ್ದದನ್ನು ನಾವೆಲ್ಲ ನೋಡಿದ್ದೀವಿ. 2020ರಿಂದ 2022ರ ಆಸುಪಾಸಿನ ತನಕವೂ ಕೂಡ ಎಲ್ಲವೂ ಕೂಡ ಆಯಿತು. ಕರಾಚಿ, ಲಾಹೋರ್, ಪಾಕಿಸ್ತಾನದ ಬೇರೆ ಬೇರೆ ಪ್ರಮುಖ ನಗರಗಳಲ್ಲೆಲ್ಲ ಭಾರತದ ವಿರುದ್ಧ ಸಂಚಲನ ರೂಪಿಸ್ತಾ ಇದ್ದಂಥ ಉಗ್ರರೆಲ್ಲವೂ ಕೂಡ ಕೊಲ್ಲಲ್ಪಟ್ಟರು. 2022ರಲ್ಲಿ ಇಂಡಿಯನ್ ಏರ್ಲೈನ್ಸ್ IC-814 ವಿಮಾನ ಅಪಹರಣದ ರೂವಾರಿ ಜಹೂರ್ ಮಿಸ್ತ್ರಿಯನ್ನ ಕರಾಚಿಯಲ್ಲಿ ಒಬ್ಬ ಬೈಕ್ನಲ್ಲಿ ಬಂದಂಥ ಒಬ್ಬ ಅಪರಿಚಿತ ಏಕಾಏಕಿಯಾಗಿ ಗುಂಡೊಡೆದ ಸತ್ತೋಗ್ಬಿಟ್ಟ. ಭಾರತಕ್ಕೆ ಬೇಕಾಗಿದ್ದ ಆ ವ್ಯಕ್ತಿ ಎಲ್ಲಿ ಸತ್ತಿದ್ದು? ಪಾಕಿಸ್ತಾನದಲ್ಲಿ ಸತ್ತಿದ್ದು. 2023ರ ಒಳಗೆ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಖಲಿಸ್ತಾನ್ ಉಗ್ರ ಸಂಘಟನೆಗಳ ಕಮಾಂಡರ್ಗಳ ಸಾಲು ಹತ್ಯೆ ಆಗಿದ್ದನ್ನು ನೋಡಿದ್ದೀವಿ. ಯಾರೋ ಉಗ್ರರು ಮಸೀದಿಯಿಂದ ಹೊರಗಡೆ ಬರ್ತಾ ಇದ್ರು, ಬೆಳಗಿನ ವಾಯು ವಿಹಾರಕೊಳ್ತಾ ಇದ್ರು, ಯಾರೋ ಕಚೇರಿ ಬೇರೆ ಬೇರೆ ಎಲ್ಲೆಲ್ಲೋ ಕಾಣಿಸ್ಕೊಳ್ತಾ ಇದ್ರು. ಅವರೆಲ್ಲರನ್ನೂ ಕೂಡ ಹೊಡೆಯುವ ಪ್ರಯತ್ನವನ್ನು ಈ ಅನಾಮಧೇಯ ಬಂದೂಕುದಾರಿಗಳೆಲ್ಲವೂ ಕೂಡ ಮಾಡಿದ್ದಾರೆ. POKಯಲ್ಲಿ ತಮ್ಮ ಸಂಘಟನೆಯ 30ಕ್ಕೂ ಹೆಚ್ಚು ಉಗ್ರರೆಲ್ಲ ಹತ್ಯೆ ಆಗಿದ್ದಾರೆ ಅಂತ ಹೇಳಿ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆ ಇದೀಗ ಅದನ್ನು ಒಪ್ಪಿಕೊಂಡಿದೆ. ರಿಜ್ವಾನ್ ಹನೀಫ್ ಅಂತ ಈ ವ್ಯಕ್ತಿ ಏನೋ ಹಿರಿಯ ಕಮಾಂಡರ್ ಅಂತೆ ಈ ಭಯೋತ್ಪಾದಕ ಸಂಘಟನೆಗೆ. ಒಂದು ಸಾರ್ವಜನಿಕವಾಗಿ ಮಾತನಾಡಿದ ಆ ಮಾತಿನಲ್ಲಿ ಇದೆಲ್ಲ ಆಘಾತಕಾರಿ ಸತ್ಯವನ್ನೆಲ್ಲ ಬಹಿರಂಗವನ್ನು ಪಡಿಸ್ಕೊಂಡಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಈ ಲಷ್ಕರ್ ಎ ತೊಯ್ಬಾದ 3 ದಶಕಗಳ ಭಯೋತ್ಪಾದನೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ಸತ್ಯವನ್ನು ಒಪ್ಪಿಕೊಂಡಿರುವುದು.
ಸತ್ಯವನ್ನು ಒಪ್ಪಿಕೊಂಡಿರೋದು. ನಮ್ಮವ್ರು ಯಾರೂ ಕೂಡ ದಾಳಿಯಲ್ಲಿ ಹತರಾಗಿಲ್ಲ, ನಮ್ಮವ್ರು ಯಾರೂ ಕೂಡ ಸತ್ತಿಲ್ಲ, ಸತ್ತವರು ಹುತಾತ್ಮರು ಬೇರೆ ಬೇರೆ ಕಾರಣಗಳಿಗಾಗಿ ಪ್ರಚೋದನೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಜಗತ್ತಿನ ಮುಂದೆ ಉಗ್ರರು ಕಂಗೆಟ್ಟು ಹೋಗಿದ್ದನ್ನು ಅಕ್ಷರಶಃ ಲಷ್ಕರ್ ಎ ತೈಬಾದ ಈ ವ್ಯಕ್ತಿ ವಿಡಿಯೋದಲ್ಲಿ ಮಾತನಾಡಿದ್ದು. ಹಾಗಾದರೆ ಏನಿದೆ ವಿಡಿಯೋದಲ್ಲಿ, ಏನು ಮಾತನಾಡಿದ ಆ ವ್ಯಕ್ತಿ, ಯಾರು ಈ ರಿಜ್ವಾನ್ ಹನೀಫ್, ಏನಿದು ವೈರಲ್ ಆದಂತಹ ವಿಡಿಯೋ? ಈ ವ್ಯಕ್ತಿಯೂ ಕೂಡ ನೋಡ್ತಾ ಹೋಗೋಣ ಅದ್ರ ಬಗ್ಗೆ ಡೀಟೇಲ್ಸ್. ಈ ವ್ಯಕ್ತಿಯೂ ಕೂಡ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಮಾತನಾಡಿದಂತಹ ವ್ಯಕ್ತಿ ಈತ. ಅವಹೇಳನಕಾರಿ ಮಾತನಾಡಿದ್ದ ಅವ ಹಿರಿಯ ಕಮಾಂಡರ್ ಅಂತ ಈತ, ಹಿರಿಯ ಕಮಾಂಡರ್, ಭಾರತದ ವಿರುದ್ಧ ದ್ವೇಷ ಕಾರ್ತಾ ಇದ್ದಂತಹ ವ್ಯಕ್ತಿ ಈತ. ಉಪಮುಖ್ಯಸ್ಥ ಅಂತೆ, ಗಡಿನುಸುಳುವಿಕೆ, ಹೊಸ ಉಗ್ರರ ನೇಮಕಾತಿಯಲ್ಲಿ ಈತನೇ ಕಿಂಗ್ ಪಿನ್ ಅಂತೆಲ್ಲ ಹೇಳ್ತಾರೆ. ಏನೇನು ಮಾಡ್ತಿದ್ದ ಈತ ಕೆಲಸ? ಜಾಗತಿಕ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೈಬಾದ ಜೊತೆಗೆ ಗುರುತಿಸಿಕೊಂಡಿದ್ದಾನೆ. ಲಷ್ಕರ್ನ ಪ್ರಮುಖ ಪ್ರಚಾರಕ ಅಂತಿದ್ದ. ಕೇವಲ ಉಗ್ರನಷ್ಟೇ ಅಲ್ಲದೆ ಲಷ್ಕರ್ ಸಂಘಟನೆಯ ಪರವಾಗಿ ಜನರನ್ನು ಪ್ರಚೋದನೆ ಮಾಡೋದು. ಯಾರ್ಯಾರು? ಯುವಕರು, ನಿರುದ್ಯೋಗಿಗಳು, ಅವರನ್ನು ಭಯೋತ್ಪಾದಕ ಸಂಘಟನೆಗಳಿಗೆ ತೆಗೆದುಕೊಂಡು ಬರೋದು, ಅದರ ಸದಸ್ಯತ್ವವನ್ನು ಮಾಡಿಸೋದು, ಮತ್ತೊಂದು ದೇಶದ ವಿರುದ್ಧ, ಯಾವ ದೇಶ, ಭಾರತದ ವಿರುದ್ಧ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಅವರನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡೋ ಆ ಹಂತದಲ್ಲಿ ಈ ವ್ಯಕ್ತಿ ಕೆಲಸವನ್ನು ಮಾಡ್ತಾ ಇದ್ದಂತೆ. ಪಾಕಿಸ್ತಾನದ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತು ಭಾರತದ ವಿರುದ್ಧ ವಿಷ ಕಾರೋದು, ಯುವಕರನ್ನು ಉಗ್ರವಾದಕ್ಕೆ ಸೆಳೆಯೋದು, ಸಂಘಟನೆಗೆ ಹಣ ಸಂಗ್ರಹ ಮಾಡೋದು, ಆ ಸಂಘಟನೆಗೆ ಹಣವನ್ನು ಸಂಗ್ರಹ ಮಾಡಿ ಭಯೋತ್ಪಾದನೆಗೆ ಅದನ್ನು ಬಳಕೆ ಮಾಡಿಕೊಳ್ಳೋದು, ಹಿಂದೂ ಧರ್ಮ ಮತ್ತು ಇತರ ಧರ್ಮಗಳ ವಿರುದ್ಧ ಅತ್ಯಂತ ಕೆಳಮಟ್ಟದ ಆಕ್ಷೇಪಾರ್ಹ ದ್ವೇಷಪೂರಿತ ಪದಗಳನ್ನೆಲ್ಲ ಬಳಕೆ ಮಾಡಿದ್ದಾನೆ. ಭಾರತದ ಗುಪ್ತಚರ ಸಂಸ್ಥೆಗಳು ಪಾಕಿಸ್ತಾನದ ಪೇಶಾವರ, ಕರಾಚಿ, ರಾವಲ್ಪಿಂಡಿ ಮತ್ತು ಮುಜಾಫರಾಬಾದ್ಗಳಲ್ಲಿ ನುಗ್ಗಿ ತಮ್ಮವರನ್ನು ಕೊಲ್ತಾ ಇವೆ ಅಂತ ಆತ ಉದ್ವೇಗದಿಂದ ಮಾತನಾಡಿದ್ದಾನೆ. ಆತ ಹೇಳಿದ್ದಾನೆ, ಭಾರತದ ಮೇಲೆ ಬೊಟ್ಟು ತೋರಿಸೋ ಪ್ರಯತ್ನ ಮಾಡಿದ ಆತ. ಭಾರತದ ರಾ ಇದೆ ಅಂತ ಆ ವ್ಯಕ್ತಿ ಹೇಳಿದಾನೆ. ಭಾರತ ಅದಕ್ಕೆ ಟಕ್ಕರ್ ಕೊಟ್ಟಿದೆ, ಅದಕ್ಕೆ ಬರ್ತೀನಿ ನಾನು. 3-4 ವರ್ಷಗಳ ಅವಧಿಯಲ್ಲಿ 30ಕ್ಕೂ ಹೆಚ್ಚು ಸಹೋದರನ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿ, ಸಹೋದರರಂತೆ ಭಯೋತ್ಪಾದಕರು ಈ ವ್ಯಕ್ತಿಯ ಪ್ರಕಾರ. ಆತ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಯಾರನ್ನು ಪೇಶಾವರದಲ್ಲಿ, ಯಾರನ್ನ ಕರಾಚಿಯಲ್ಲಿ, ಇನ್ನು ಕೆಲವರನ್ನ ರಾವಲ್ಪಿಂಡಿ, ಮುಜಾಫರಾಬಾದ್ ಮತ್ತು ರಾವಲ್ಕೋಟ್ಗಳಲ್ಲೆಲ್ಲ ಹೊಡೆದು ಉರುಳಿಸಲಾಗಿದೆ ಅಂತ ಆ ವ್ಯಕ್ತಿ ಹೇಳಿರೋದು. ಇದಕ್ಕೆ ಕಾರಣ ಯಾರು? ಭಾರತ ಕಾರಣ ಅಂತ ಈ ಉಗ್ರ ಹನೀಫ್ ಹೇಳಿಕೆ ಕೊಟ್ಟಿರೋದು. ತಮ್ಮ ಸಂಬಳದ ಏಜೆಂಟರನ್ನ ಬಳಕೆ ಮಾಡಿಕೊಂಡು ನಮ್ಮವರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೆಟ್ವರ್ಕ್ಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಪುನರಪಿ ಆತ ಒಂದು ಸೆಂಟೆನ್ಸ್ ಹೇಳ್ತಾನೆ. ಗಮನಿಸಬೇಕಾದ ಸಂಗತಿ, ನಾವು ಮಾಡ್ತಾ ಇರುವಂಥ ಏಕೈಕ ಅಪರಾಧ ಅಂತ ಹೇಳಿದ್ರೆ, ನಾವು ಅಲ್ಲಾಹನನ್ನು ನಂಬ್ತೇವೆ, ನಾವು ಹನುಮಂತ, ಘನಶ್ಯಾಮ ಅಥವಾ ಹರಿರಾಮನನ್ನ ಪೂಜೆ ಮಾಡುವರಲ್ಲ. ಹಿಂದೂಗಳು ಹಸುವನ್ನು ಪೂಜಿಸಬೇಕು ಅಂತಾರೆ, ನಾವು ಅದನ್ನು ಪೂಜೆ ಮಾಡಲ್ಲ. ಯಹೂದಿಗಳು ಕೂಡ ಕರುವನ್ನು ಪೂಜೆ ಮಾಡಬೇಕು ಅಂತಾರೆ, ಆದರೆ ಅಲ್ಲಾಹನೇ ಒಬ್ಬನೇ ಒಬ್ಬ ಸೇವಕ ಬದುಕಿರುವವರೆಗೂ ನಾವು ಅದಕ್ಕೆ ಬಿಡೋದಿಲ್ಲ. ಅಲ್ಲಾಹನೇ ಸರ್ವೋಚ್ಚ, ಅಮೆರಿಕವಾಗಲಿ ಅಥವಾ ಇಸ್ರೇಲ್ ಆಗಲಿ ದೊಡ್ಡದಲ್ಲ ಅಂತ ಈ ವ್ಯಕ್ತಿ ಮಾಡಿರುವಂತಹ ಭಾಷಣ. ಆದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಭಾರತದ ವಿರುದ್ಧ ಇಂಥದ್ದೊಂದು ಟೀಕೆ ಮಾಡೋ ಪ್ರಯತ್ನವನ್ನು ಮಾಡಿದೆ. 3-4 ಸಾಲ್ ಸೆ ಹಿಂದೂಸ್ತಾನ್, ಸೆಂಟೆನ್ಸ್ ಅನ್ನು ಕೇಳಿಸ್ಕೊಂಡ್ರಿ ನೀವು, ಹಿಂದೂಸ್ತಾನದಿಂದ ಆಗ್ತಾ ಇದೆ ಅದು ಅಂತ. ಇವೆಲ್ಲದರ ನಡುವೆ ಅಜ್ಞಾತ ದಾಳಿಗೆ ಪಾಕಿಸ್ತಾನದ ನಗರಗಳು ನಡುಗೆ ಹೋಗ್ಬಿಟ್ಟಿವೆ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇಂಥದ್ದೊಂದು ದಾಳಿಗಳಾಗಿದ್ದನ್ನು ನೋಡ್ತಾ ಇದ್ದೀವಿ ನಾವು. ಪೇಶಾವರದಲ್ಲೇ ಆಯಿತು, ಕರಾಚಿಯಲ್ಲಾಯಿತು, ರಾವಲ್ಪಿಂಡಿ, ಮುಜಾಫರಾಬಾದ್ಗಳಲ್ಲಿ ಯಾವ ಉಗ್ರರು ಪಾಕಿಸ್ತಾನದಲ್ಲಿ ಇಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತಲ್ಲ, ನಾವು ಭಯೋತ್ಪಾದನೆಗೆ ಸಪೋರ್ಟೇ ಮಾಡಲ್ಲ ಅಂತ ಯಾವ ಪಾಕಿಸ್ತಾನ ಹೇಳ್ತಾ ಇತ್ತಲ್ಲ, ಅದೇ ಪಾಕಿಸ್ತಾನದ ನೆಲದಲ್ಲಿ ಇವತ್ತು ಇಂಥ ಉಗ್ರರನ್ನು ಅನಾಮಧೇಯ ಬಂದೂಕಧಾರಿಗಳು ಹೊಡೆದಿದ್ದನ್ನು ನೋಡ್ತಾ ಇದ್ದೀವಿ. 2008ರ ಮುಂಬೈ ದಾಳಿಯ ರೂವಾರಿಗಳಿಗೆ ಇಂಚಿಂಚಾಗಿ ಶಿಕ್ಷೆ ಸಿಗ್ತಾ ಇದೆ. ಯಾರಿಗೂ ಕಾಣದಂತೆ, ಸುಳಿಗೂ ಸಿಗದಂತೆ ಅನ್ನೌನ್ ಗನ್ಮ್ಯಾನ್ಗಳು, ಅನಾಮಧೇಯ ವ್ಯಕ್ತಿಗಳೆಲ್ಲ ಹೊಡಿತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಕರಾಚಿಯಲ್ಲಿ ದಾಳಿ ಆಯಿತು. ಅಂದರೆ ಇಡೀ ಪಾಕಿಸ್ತಾನದ ಆರ್ಥಿಕ ರಾಜಧಾನಿ ಅಂತ ಕರೀತಾರೆ. ಇಲ್ಲಿ ಅತ್ಯಂತ ಸುರಕ್ಷಿತವಾಗಿರ್ತಾರೆ ಉಗ್ರರು. ಪಾಕಿಸ್ತಾನ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಅಲ್ಲಿ ದಾಳಿ ಆಯಿತು. ಅಪರಿಚಿತ ದಾಳಿಕೋರರು ಎಲ್ಲ ಬಿಗಿ ಭದ್ರತೆಯ ನಡುವೆಯೂ ಕೂಡ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಉಗ್ರರನ್ನು ಹೊಡೆದ್ರು. ಅಲ್ಲಿ ಕರಾಚಿಯಲ್ಲಿ ಹಫೀಜ್ ಸಯ್ಯದ್ನ ಆಪ್ತ ಅದ್ನಾನ್ ಅಹ್ಮದ್ ಅಲಿಯಾಸ್ ಹಂಜಾಲಾ ಹಾಗೂ IC-814 ವಿಮಾನ ಅಪಹರಣದ ಜಹೂರ್ ಮಿಸ್ತ್ರಿಯನ್ನು ಅತ್ಯಂತ ಹತ್ತಿರದಿಂದ ಇದೇ ಕರಾಚಿಯಲ್ಲಿ ಗುಂಡಿಕ್ಕಿ ಹೊಡೆಯುವ ಪ್ರಯತ್ನ ಆಯಿತು. ಗುಂಡಿಕ್ಕಿ ಹೊಡಿಲಾಯಿತು. ಒಂದು, ರಾವಲ್ಪಿಂಡಿಯಲ್ಲಿ ಸೇನಾ ಪ್ರಧಾನ ಕಚೇರಿಯ ಮುಖಭಂಗ ಆಗಿದೆ. ಅಲ್ಲಿ ಪಾಕಿಸ್ತಾನ ಸೇನೆಯ ಪ್ರಧಾನ ಕಚೇರಿ ಇದೇ ರಾವಲ್ಪಿಂಡಿಯಲ್ಲಿ ಇರೋದು. ಅತ್ಯಂತ ಸುರಕ್ಷಿತ ವಲಯ ಅಂತ ಕರೆಯಲಾಗುತ್ತೆ. ಈ ಅತ್ಯಂತ ಸುರಕ್ಷಿತ ವಲಯದಲ್ಲೂ ಕೂಡ ಅನಾಮಧೇಯ ಬಂದೂಕುಧಾರಿಗಳು ಹೊಡೆದಿದ್ದಾರೆ. ಲಷ್ಕರ್ ಎ ತೈಬಾದ ಉಗ್ರ ರಿಜ್ವಾನ್ ಹನೀಫ್ ಒಪ್ಪಿಕೊಂಡಿರುವಂತೆ ಈ ನಗರದಲ್ಲೂ ಕೂಡ ಲಷ್ಕರ್ನ ಕಮಾಂಡರ್ಗಳನ್ನು ಎಲ್ಲವೂ ಕೂಡ ಹೊಡೆದಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಸ್ಥಳ ಯಾವುದು? ಪೇಶಾವರ ಗಡಿನಗರದಲ್ಲಿ ಇರುವಂತಹ ಪ್ರದೇಶ ಇದು. ಅಫ್ಘಾನಿಸ್ತಾನದ ಗಡಿಗೆ ಅತ್ಯಂತ ಹತ್ತಿರದಲ್ಲಿರೋದು. ಇದು ಕೂಡ ಉಗ್ರರ ಮತ್ತೊಂದು ಕೇಂದ್ರ ಆಗಿತ್ತು. ಇಲ್ಲಿಯೂ ಕೂಡ ದಾಳಿಯಾಗಿದೆ. ಬೆಳಗಿನ ಜಾವ
ನಮಾಜ್ನ ಸಮಯದಲ್ಲಿ ಇಲ್ಲಿ ದಾಳಿಯಾಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಸಂಚಲನ ರೂಪಿಸಿ ಇವರನ್ನು ಹತ್ಯೆ ಮಾಡುವ ಪ್ರಯತ್ನವನ್ನು ಮಾಡಿತು. ಮುಜಾಫರಾಬಾದ್ ಮತ್ತು ರಾವಲ್ಕೋಟ್ ಇಲ್ಲಿ ಉಗ್ರರಿಗೆ ತರಬೇತಿ ಕೊಡುವಂತಹ ಕೇಂದ್ರಗಳಿತ್ತು. ಇವುಗಳನ್ನು ಕೇಂದ್ರೀಕರಿಸಿಕೊಂಡು ದಾಳಿಗಳಾಗಿದೆ. ಅನೇಕ ಜನ ಹೊಡೆದಿದ್ದಾರೆ. ಸಿಯಾಲ್ಕೋಟ್ ಮತ್ತು ಲಾಹೋರ್ ಅಂದರೆ ಭಾರತಕ್ಕೆ ಗಡಿಗೆ ಹೊಂದಿಕೊಂಡಿರುವಂತಹ ಪ್ರದೇಶಗಳು, ಅಲ್ಲಿಯೂ ಕೂಡ ದಾಳಿಯಾಗಿದೆ. ಆ ಮುಖಾಂತರ ಪಾಕಿಸ್ತಾನ ಈ ವಿಚಾರದಲ್ಲಿ ಏಟು ತಿಂದಿದ್ದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಸೋಲಿನ ಹತಾಶೆ, ಹಿಂದೂ ಧರ್ಮಕ್ಕೆ ನಿಂದನೆ. ಈ ವ್ಯಕ್ತಿ ಹಿಂದೂ ಧರ್ಮಕ್ಕೆ ನಿಂದನೆ ಮಾಡಿರೋದು. ನಾನು ಅವಾಗಲೇ ಹೇಳಿದೆ ಆ ವ್ಯಕ್ತಿ ಏನೇನು ಮಾತನಾಡಿದ್ದಾನೆ. ತನ್ನ ಇಡೀ ಭಾಷಣದ ಉದ್ದಕ್ಕೂ ಹಿಂದೂ ಧರ್ಮದ ವಿರುದ್ಧ ವಿಷವನ್ನು ಈ ಹನೀಫ್ ಕಾರಿರೋದು. ಅದರಲ್ಲೂ ಕೂಡ ಹಿಂದೂಗಳು ಪೂಜೆ ಮಾಡುವಂಥ ಗೋವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವ್ಯಕ್ತಿ ಮಾತನಾಡಿದ. ಯಹೂದಿಗಳು ಪೂಜೆ ಮಾಡ್ತಾರೆ, ಹಿಂದೂಗಳು ಪೂಜೆ ಮಾಡ್ತಾರೆ, ನಾವು ಮಾಡಲ್ಲ. ಆ ಮಾತನಾಡಿದಂತಹ ಮಾತದು. ಈ ಧಾರ್ಮಿಕ ಭಾವನೆಗಳ ಮುಖಾಂತರ ಮತ್ತಷ್ಟು ಮಗದಷ್ಟು ಯುವಕರನ್ನು ಉಗ್ರಗಾಮಿ ಸಂಘಟನೆಗೆ ತೆಗೆದುಕೊಳ್ಳುವ ಪ್ರಯತ್ನ ಅಥವಾ ಪ್ರಚೋದನೆ ಮಾಡುವ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಾರ್ಹ ಪದಗಳನ್ನು ಬಳಕೆ ಮಾಡಿದರು. ಇದು ಮೊದಲಲ್ಲ, ಪಾಕಿಸ್ತಾನದಲ್ಲೂ ಕೂಡ ಈ ವ್ಯಕ್ತಿ ಇಂಥದ್ದನ್ನು ಮಾಡ್ತಾ ಇದ್ದ ಅಂತ ಅಶಾಂತಿಯನ್ನು ಮರೆಮಾಚೋದಕ್ಕೆ ಹಿಂದೂ ಧರ್ಮದ ಅನುಯಾಯಿಗಳನ್ನು ಅವಹೇಳನವಾಗಿ ನಿಂದಿಸಿ ಧರ್ಮವನ್ನು ಗುರಾಣಿಯಾಗಿ ಬೆಳೆಸ್ಕೊಳ್ತಾ ಇರೋದನ್ನು ಈ ವ್ಯಕ್ತಿಯ ಭಾಷಣದಿಂದ ನೋಡಿದ್ದೀವಿ. ನಾನು ಆ ವ್ಯಕ್ತಿ ಏನೇನು ಮಾತನಾಡಿದ್ದ ಅಂತ ನಾನು ಆವಾಗಲೇ ಹೇಳಿದೆ. ಇವೆಲ್ಲದರ ಜೊತೆಗೆ ಭಾರತ ಒಂದು ಖಡಕ್ ಎಚ್ಚರಿಕೆ ಮತ್ತು ಉತ್ತರವನ್ನು ಕೊಟ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವ ಇದರಲ್ಲಿ ಕೈವಾಡ ಇದೆ ಅಂತ ಆ ವ್ಯಕ್ತಿ ಹೇಳಿದ್ನಲ್ಲ, ಭಾರತ ಹೇಳ್ತದಕ್ಕೆ ಭಾರತೀಯ ಏಜೆನ್ಸಿಗಳ ಕೈವಾಡ ಇದೆ ಅನ್ನೋದು ಅಕ್ಷಮ್ಯ ಸುಳ್ಳು. ಯಾವುದೇ ಕೈವಾಡ ಇಲ್ಲ ಅಂತ ಭಾರತ ಈ ಆರೋಪವನ್ನು ತಳ್ಳಿ ಹಾಕ್ತು. ತನ್ನ ಪಾಪದ ಫಲವನ್ನೇ ಪಾಕಿಸ್ತಾನ ಇವತ್ತು ಉಣ್ತಾ ಇದೆ. ನಾನು ಈ ಹಿಂದೆ ಅಮೆರಿಕಾದ ಒಬ್ಬ ನಾಯಕರು ಈ ಹಾವಿನ ಉದಾಹರಣೆಯನ್ನು ಕೊಟ್ಟು ಅಮೆರಿಕ ಪಾಕಿಸ್ತಾನವನ್ನು ಹೋಲಿಕೆ ಮಾಡಿದ್ರ ಬಗ್ಗೆ ಒಂದು ಉದಾಹರಣೆ ಕೊಟ್ಟಿದ್ದೆ ನಿಮಗೆ. ಅಲ್ಲಿ ವಿಷ ಇದೆ ಅನ್ನುವ ಕಾರಣಕ್ಕಾಗಿ ಅದು ವಿಷ ನಾನು ಒಂದು ದಿನ ನಾನು ತಿಂದುಬಿಡುತ್ತೇನೆ, ನಾನು ಸತ್ತು ಬಿಡ್ತೇನೆ, ನಮಗೆಲ್ಲ ಗೊತ್ತಾಗಲ್ಲ ಅಂತ. ಬಟ್ ಆ ವಿಷವನ್ನು ಇವತ್ತು ಪಾಕಿಸ್ತಾನ ತಿಂತಾ ಇದೆ, ಅದನ್ನು ಉಣ್ತಾ ಇದೆ ಅಂತ ಭಾರತ ಅದನ್ನೇ ಹೇಳ್ತಾ ಇದೆ. ತನ್ನ ಪಾಪದ ಫಲವನ್ನೇ ಇವತ್ತು ಪಾಕಿಸ್ತಾನ ಉಣ್ತಾ ಇದೆ ಅಂತೆಲ್ಲ ಕೊಟ್ಟರು. ಲಷ್ಕರ್ ಈಗಲೂ ಪಾಕಿಸ್ತಾನದಲ್ಲಿ ಸಕ್ರಿಯವಾಗಿದೆ ಅನ್ನೋದಕ್ಕೆ ಈ ವಿಡಿಯೋ ಜಗಜ್ಜಾಹೀರಾಗ್ತಾ ಇದೆ. ತನ್ನ ನೆಲದಲ್ಲಿರುವ ಉಗ್ರನ ಹತೋಟಿ ಮಾಡೋದಕ್ಕೆ ಪಾಕಿಸ್ತಾನ ಸರ್ಕಾರ ವೈಫಲ್ಯವನ್ನು ಸಾಧಿಸ್ತಾ ಇದೆ. ಶಾಂತಿ ದೂತನಾಗಿ ಅಂತ ಹೇಳೋ ಪ್ರಯತ್ನವನ್ನು ಮಾಡುತ್ತೆ. ಬಟ್ ಅದರದ್ದೇ ದೇಶದಲ್ಲಿ ಉಗ್ರರು ಇದೆ ಅಂತ ಭಾರತ ಇದೀಗ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ತನ್ನ ದೇಶದಲ್ಲೇ ಅರಾಜಕತೆ, ತನ್ನ ದೇಶದಲ್ಲೇ ಉಗ್ರರು, ತನ್ನ ದೇಶದಲ್ಲೇ ಅಶಾಂತಿ, ಇವೆಲ್ಲದರ ನಡುವೆ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮೂಡಿಸ್ತಾರಂತೆ ಪಾಕಿಸ್ತಾನದವರು. ನೋಡೋಣ ಏನಾಗುತ್ತೆ ಅಂತ. ಬಿಹಾರದ ರಾಜಕಾರಣಕ್ಕೆ ಆಗಿರುವಂಥ ಬೆಳವಣಿಗೆ ಬಗ್ಗೆ ಇದೆ. ಪ್ರಶಾಂತ್ ಕಿಶೋರ್ ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ಗೆಲ್ಲಬೇಕು ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಪ್ರಶಾಂತ್ ಕಿಶೋರ್ ನಮಗೆ ಸ್ಟ್ರಾಟಜಿ ರೂಪಿಸಬೇಕು, ತಂತ್ರ ರೂಪಿಸಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಕಿಂಗ್ ಮೇಕರ್ ಆಗಿದ್ದಂತಹ ಪ್ರಶಾಂತ್ ಕಿಶೋರ್ ಇದೀಗ ಬಿಹಾರದ ಬಕಿಂಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂಥ ಉಪಚುನಾವಣೆಯಲ್ಲಿ ಗೆಲ್ಲುವ ಮುಖಾಂತರ ಕಿಂಗ್ ಆಗಿ ಹೊರಹೊಮ್ಮಿದ್ದಾರೆ. ಅದು ಯಾವ ಕ್ಷೇತ್ರದಲ್ಲಿ? ಅನೇಕ ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತಹ ಬಕಿಂಪುರ ಎನ್ನುವಂಥ ವಿದ್ಯಾವಂತರೇ ಹೆಚ್ಚಿರುವಂತಹ ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಸರಿಸುಮಾರು ಒಂದು 19,000ಕ್ಕೂ ಅಧಿಕ ಮತಗಳಿಂದ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಪ್ರಶಾಂತ್ ಕಿಶೋರ್ ಗೆಲುವನ್ನು ಸಾಧಿಸಿದ್ದಾರೆ. ಆ ಮುಖಾಂತರ ಅಲ್ಲಿ ಸ್ಪರ್ಧೆ ಮಾಡಿದ್ದಂಥ RJD ಅಭ್ಯರ್ಥಿ 3ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ 2ನೇ ಸ್ಥಾನಕ್ಕೆ ಬಂದಿರೋದು. ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಕಟ್ಟಿದ್ರು, ಜನಸ್ವರಾಜ್ ಪಾರ್ಟಿ ಅಂತ. ಅದನ್ನು 248 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿಸುವ ಪ್ರಯತ್ನವನ್ನು ಮಾಡಿದರು ಬಿಹಾರದ 2025ರ ಚುನಾವಣೆಯ ಸಮಯದಲ್ಲಿ. ಆ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನು ಪ್ರಶಾಂತ್ ಕಿಶೋರ್ಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಇವೆಲ್ಲದರ ನಡುವೆ ನಿತಿನ್ ನಬೀನ್ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿದ್ದರು. ಆ ಕ್ಷೇತ್ರಕ್ಕೆ ಚುನಾವಣೆ ಬಂತು. ಸ್ವತಃ ಪ್ರಶಾಂತ್ ಕಿಶೋರ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಮುಖಾಂತರ ಚುನಾವಣೆಯನ್ನು ಗೆದ್ದಿದ್ದಾರೆ. ಹೆಂಗೆ ಆಯ್ತು ಸಾಧ್ಯ ಇದು? ಈ ಚುನಾವಣೆಯನ್ನು ನೀವು ಒಂದು ಘಟನೆಯನ್ನು ಜಸ್ಟ್ ಕಂಪೇರ್ ಮಾಡ್ಕೊಳ್ಳಿ. ದೆಹಲಿಯಲ್ಲಿ ಆದಂಥ ನೀಟ್ ಪ್ರತಿಭಟನೆ, ಅದಾದ ನಂತರ ಆದಂಥ ಈ ಫಲಿತಾಂಶ, ಇದ್ರ ಬಗ್ಗೆ ಒಂದು ಕನೆಕ್ಟಿವಿಟಿ ಮಾಡಿಕೊಂಡಾಗ ಈ ಫಲಿತಾಂಶ ಅರ್ಥ ಆಗುತ್ತೆ. ಏನೇನಾಯಿತು ಬಕಿಂಪುರದಲ್ಲಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಿಹಾರದಲ್ಲಿ PK ಹವಾ, ಬಿಜೆಪಿ ಭದ್ರಕೋಟೆ ಇದೀಗ ಧೂಳಿಪಟ ಆಗಿದೆ. ಬಕಿಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ. 18,953, ನಾನು ಅವಾಗಲೇ 19,000 ನಿಯರ್ 19,000 ಮತಗಳಿಂದ ಇದೀಗ ಇವರು ಗೆದ್ದರು. ನಿತಿನ್ ನಬೀನ್ ಅವರ ಸ್ವಕ್ಷೇತ್ರದಲ್ಲಿ ಕಮಲಕ್ಕೆ ಮುಖಭಂಗ ಆಗಿದೆ. 49.22% ಮತಗಳನ್ನು ಇದೀಗ ಪ್ರಶಾಂತ್ ಕಿಶೋರ್ ಅವರು ಪಡೆದುಕೊಂಡರು. ಜನಸ್ವರಾಜ್ ಪಕ್ಷದ ಸಂಸ್ಥಾಪಕರು ಇವರು ಪ್ರಶಾಂತ್ ಕಿಶೋರ್ ಎಲ್ಲ ಗೆದ್ದಿದ್ದಾರೆ. ಪ್ರಶಾಂತ್ ಕಿಶೋರ್ 64,151 ಮತ ಪಡೆದುಕೊಂಡರು. ಶೇಕಡಾವಾರು 49.22. ಬಿಜೆಪಿಯಿಂದ ನೀರಜ್ ಕುಮಾರ್ ಸಿನ್ಹಾ ಕಣದಲ್ಲಿದ್ದರು. ಅಭ್ಯರ್ಥಿಗಳ ಬಗ್ಗೆ ಇಲ್ಲಿ ಗೊಂದಲ ಆಗಿತ್ತು, ನಾನು ಬರ್ತೀನಿ ಡೀಟೇಲ್ಸ್ಗೆ. 44,827 ಮತಗಳನ್ನು ಪಡೆದುಕೊಂಡರು, 2ನೇ ಸ್ಥಾನ. RJDಯ ರೇಖಾ ಕುಮಾರಿ 14,273 ಮತಗಳನ್ನು ಪಡೆದುಕೊಂಡರು, 3ನೇ ಸ್ಥಾನ. ಆ ಮುಖಾಂತರ ಒಂದು 19,324 ಮತಗಳಿಂದ ಇವರು ಗೆದ್ದಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. 238 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಅವರು ಸ್ಪರ್ಧೆ ಮಾಡಿದ್ರು, ಸೋತರು. ಇದೀಗ ಪ್ರಶಾಂತ್ ಕಿಶೋರ್ ಅವರೆಲ್ಲ ಗೆದ್ದಿದ್ದಾರೆ. ನಾನು ಆವಾಗಲೇ ನಿಮಗೊಂದು ಹೇಳಿದೆ, ನೀಟ್ ಪ್ರತಿಭಟನೆಗೂ ಮತ್ತು ಈ ಬಿಹಾರದ ಈ ಫಲಿತಾಂಶಕ್ಕೆ ಒಂದು ಕನೆಕ್ಟಿವಿಟಿ ಮಾಡಿ ಅಂತ. ಯಾಕೆ ಕನೆಕ್ಟಿವಿಟಿ? ಬಕಿಂಪುರ ಎನ್ನುವಂತಹ ಈ ವಿಧಾನಸಭಾ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಅತಿ ಹೆಚ್ಚು ಕಾಲೇಜುಗಳಿದೆ,
ಅತಿ ಹೆಚ್ಚು ಕೋಚಿಂಗ್ ಸೆಂಟರ್ಗಳನ್ನು ಹೊಂದಿರುವಂತಹ ಪ್ರದೇಶ ಅಂತ ಕರೀತಾರೆ. ಇಲ್ಲಿಯ ಅನೇಕ ಜನ ವಿದ್ಯಾರ್ಥಿಗಳು ನೀಟ್ ಪ್ರತಿಭಟನೆಗೆ ತೆರಳಿದ್ರು ಎನ್ನುವಂತಹ ಮಾಹಿತಿ ಇದೆ. ನೀಟ್ ಪ್ರತಿಭಟನೆ ಆದ ನಂತರದ ಒಂದು ಚುನಾವಣೆಯಲ್ಲಿ ಇದೀಗ ಪ್ರಶಾಂತ್ ಕಿಶೋರ್ ಎಲ್ಲ ಗೆದ್ದಿದ್ದಾರೆ. 30%ಕ್ಕಿಂತ ಹೆಚ್ಚು ಯುವ ಮತದಾರರು ಇರುವಂತಹ ಬಕ್ಕಿಂಪುರ ಕ್ಷೇತ್ರ ಇದು. ಇದೀಗ ಒಂದು ಬಿಜೆಪಿಯಲ್ಲಿ ಗೊಂದಲ ಆಯ್ತಲ್ಲಿ. ಬಿಜೆಪಿ ಮೊದಲ ಬಾರಿಗೆ ಏನು ಮಾಡಿಬಿಡ್ತು, ಒಬ್ಬ ಅಭಿಷೇಕ್ ಕುಮಾರ್ ಅನ್ನೋರನ್ನ ಕ್ಯಾಂಡಿಡೇಟ್ ಮಾಡ್ತು. ಆದರೆ 24 ಗಂಟೆಗಳಲ್ಲಿ ಅಭಿಷೇಕ್ ಕುಮಾರ್ ವೈಯಕ್ತಿಕ ಕಾರಣಗಳಿಂದ ಇಲ್ಲ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹಿಂದೆ ಸರಿದ್ಬಿಟ್ರು. ಈ ಅಭಿಷೇಕ್ ಕುಮಾರ್ ಹಿಂದೆ ಸರದ ನಂತರ ಏನು ಮಾಡಿದ್ರು, ನೀರಜ್ ಕುಮಾರ್ ಸಿನ್ಹಾ ಅವರನ್ನು ಬಿಜೆಪಿ ಚುನಾವಣಾ ಕಣಕ್ಕೆ ಇಳಿಸುತ್ತಂತೆ. ಅತ್ಯಂತ ಕಡಿಮೆ ಪಾಪ್ಯುಲಾರಿಟಿ ಇತ್ತಂತೆ, ಕಡಿಮೆ ಸಮಯ ಇತ್ತು, ಹೀಗಾಗಿ ಸೋತಿದ್ದೀವಿ ಅಂತ ಬಿಜೆಪಿ ಅವರೆಲ್ಲ ಹೇಳ್ತಿದ್ದಾರೆ. ಇದೊಂದು ಎಡವಟ್ಟು ಕೂಡ ಪ್ರಶಾಂತ್ ಕಿಶೋರ್ ಅವರ ಗೆಲುವಿಗೆಲ್ಲ ಕಾರಣ ಆಯಿತು ಅಂತ ಹೇಳ್ತಿದ್ದಾರೆ. ಇವೆಲ್ಲದರ ನಡುವೆ 31 ವರ್ಷಗಳ ಸಾಮ್ರಾಜ್ಯ 30 ದಿನದಲ್ಲಿ ಫಿನಿಶ್ ಆಗಿರೋದು. ಯಾವ ನಿತಿನ್ ನವೀನ್ ಅಂತ ನಾವು ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿದು ಅಂತ ಹೇಳ್ತಿದ್ದೀವಿ, ಅವರ ತಂದೆ ಬಿಜೆಪಿಯ ಭದ್ರಕೋಟೆಯಾಗಿ ಮಾಡಿದ್ರು ಬಕ್ಕಿಂಪುರ ವಿಧಾನಸಭಾ ಕ್ಷೇತ್ರವನ್ನು. 1995ರಿಂದ ಸತತವಾಗಿ ಬಿಜೆಪಿ ಗೆದ್ದಿರೋದು. ನಿತಿನ್ ನವೀನ್ ಅವರ ತಂದೆ 2006ರಲ್ಲಿ ಮೃತಪಡ್ತಾರೆ. ಅವರ ಆದ ನಂತರ ನಿತಿನ್ ನವೀನ್ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು, ಅವರು ಕೂಡ ಗೆದ್ಕೊಂಡು ಬಂದಿದ್ರು. ಇದೀಗ ಆ ಕೋಟೆಯನ್ನು ಪ್ರಶಾಂತ್ ಕಿಶೋರ್ ಅವರು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಬಿಜೆಪಿಯ ನಾಯಕ ನಿತಿನ್ ನವೀನ್ ಅವರ ತಂದೆ ಕಿಶೋರ್ ಪ್ರಸಾದ್ ಸಿನ್ಹಾ 1995ರಲ್ಲಿ ಇಲ್ಲಿಂದ ಸ್ಪರ್ಧೆ ಮಾಡಿದರು. 4 ಬಾರಿ ಶಾಸಕರಾದರು. ನಿತಿನ್ ನವೀನ್ 5 ಬಾರಿ ಗೆದ್ದಿದ್ದಾರೆ. ಅವರು 2006ರಿಂದ 2025 ತನಕ. ನಿತಿನ್ ನವೀನ್ ಸಕ್ರಿಯ ರಾಜಕಾರಣಕ್ಕೆ 2006ರಲ್ಲಿ ಬಂದರು. ಆ ವರ್ಷದ ಉಪಚುನಾವಣೆಯಲ್ಲಿ ಗೆದ್ದರು. ಅದಾದ ನಂತರ 25 ತನಕವೂ ಕೂಡ ಅವರು ಗೆದ್ದಿದ್ದನ್ನು ನೋಡಿದ್ವಿ. 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಗುತ್ತೆ ಈ ಕ್ಷೇತ್ರಕ್ಕೆ. 2010, 2015, 20, 25 ಅಂದರೆ ಒಟ್ಟು ಸತತವಾಗಿ ಗೆಲ್ಲೋ ಪ್ರಯತ್ನವನ್ನು ಮಾಡಿದರು. ಪ್ರತಿ ಚುನಾವಣೆಯಲ್ಲೂ ಕೂಡ ನೀವು ಗಮನಿಸಿ, ಪ್ರತಿ ಚುನಾವಣೆಯಲ್ಲೂ ಕೂಡ ನಿತಿನ್ ನವೀನ್ 50,000 ಮತಗಳ ಅಂತರದಿಂದ ಬಕ್ಕಿಂಪುರದಲ್ಲಿ ಗೆಲ್ತಾ ಇದ್ರಂತೆ. ಬಟ್ ಇವತ್ತು ವಿಪರ್ಯಾಸ ಅಂತ ಹೇಳಿದರೆ ಬಿಜೆಪಿ ಅಭ್ಯರ್ಥಿ ಈ ಪರಿಣಾಮವಾಗಿ ಸೋತಿರೋದು. ಎಂಥ ಕ್ಷೇತ್ರ ಅಂತ ಹೇಳಿದರೆ ಇದು ಅನೇಕ ಘಟಾನುಘಟಿಗಳೆಲ್ಲ ಸ್ಪರ್ಧೆ ಮಾಡ್ತಿದ್ರಂತಿಲ್ಲಿ. ಈ ಕ್ಷೇತ್ರದಲ್ಲಿ ಬಿಜೆಪಿ ಇದೀಗ ಸೋತಿದೆ. ಹೀಗಾಗಿ ಅದನ್ನು ಹೆಂಗೆ ತೆಗೆದುಕೊಳ್ತಾರೆ ಅಂದರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಸ್ವಕ್ಷೇತ್ರದಲ್ಲಿ ಸೋಲಾಗಿರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಗೆದ್ದ ನಂತರ PK ಗುಡುಗಿದ್ರು. ಪ್ರಶಾಂತ್ ಕಿಶೋರ್ ಗುಡುಗ್ಬಿಟ್ರು. ಏನಂತ, ಬಿಹಾರದ ಜನರು ಸಾಮ್ರಾಟ್ ಚೌಧರಿ ಅವರ ನಾಯಕತ್ವವನ್ನೆಲ್ಲ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿದರು. ಅಪರಾಧ ಹಿನ್ನೆಲೆಯ ವ್ಯಕ್ತಿಗಳಿಗೆ ನಾಯಕತ್ವ ನೀಡಿದ್ದಕ್ಕೆ ಬಿಜೆಪಿ ವಿರುದ್ಧ ಎಲ್ಲ ವಾಗ್ದಾಳಿ ನಡೆಸಿದರು. ಸಾಮ್ರಾಟ್ ಚೌಧರಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ನಿತೀಶ್ ಕುಮಾರ್ ರಾಜ್ಯಸಭೆಗೆ ಆಯ್ಕೆ ಆದ ನಂತರ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು 80ಕ್ಕೂ ಅಧಿಕ ಸ್ಥಾನಗಳನ್ನೆಲ್ಲವನ್ನು ಗೆದ್ದಿತ್ತಲ್ಲಿ. ಈ ಕಾರಣಗಳಿಗಾಗಿ ಬಿಜೆಪಿಯ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ಸಾಮ್ರಾಟ್ ಚೌಧರಿ ಇರೋದು. ಹೀಗಾಗಿ ಇವರೆಲ್ಲ ಟೀಕೆ ಮಾಡಿದರು. ಬದಲಾವಣೆ ಬಯಸಿ ಮತ ನೀಡಿದ ಬಕ್ಕಿಂಪುರ ಯುವ ಸಮುದಾಯಕ್ಕೆ PK ಧನ್ಯವಾದವನ್ನು ಎಲ್ಲ ಅರ್ಪಣೆ ಮಾಡಿದರು. ನೋಡಿ, ಈ ಪ್ರಶಾಂತ್ ಕಿಶೋರ್ ಅವರು ನೀವು ಪೊಲಿಟಿಕಲ್ ಜರ್ನಿ ನೋಡಬೇಕು. 2014ರಲ್ಲಿ ನರೇಂದ್ರ ಮೋದಿ ಅವರ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ. ಚಾಪೆ ಚರ್ಚೆ ಇವೆಲ್ಲವೂ ಕೂಡ ಬಂದಿದ್ದು ನೋಡಿದ್ವಿ. 2015ರಲ್ಲಿ ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಮಹಾಗಠಬಂಧನ್ ಗೆಲುವಿಗೆಲ್ಲ ಇವರು ಕಾರಣರಾಗಿದ್ದರು. ಇದೀಗ ಅವರ ವಿರುದ್ಧ ಗೆದ್ದು ಬಿಗಿದ್ದನ್ನು ನೋಡ್ತಾ ಇದ್ದೀವಿ. 2017ರಲ್ಲಿ ಪಂಜಾಬ್ ಗೆಲ್ಲೋದಕ್ಕೆ, ಅಲ್ಲಿ ಪಂಜಾಬ್ನಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆಲ್ಲ ಸಹಾಯವನ್ನು ಮಾಡಿದ್ರು. 2019ರಲ್ಲಿ YS ಜಗನ್ಮೋಹನ್ ರೆಡ್ಡಿ ಅವರ ಗೆಲುವಿಗೆ ಕೆಲಸವನ್ನು ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ 2020ರಲ್ಲಿ ಕೆಲಸ ಮಾಡಿದ್ರು. 2021ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ TMC ಗೆಲ್ಲೋದಕ್ಕೆ ಇವರೆಲ್ಲ ಕಷ್ಟಪಟ್ಟಿದ್ದು, ಕೆಲಸ ಮಾಡಿದ್ದನ್ನು ನೋಡಿದ್ವಿ. DMK ಅಂದರೆ ದ್ರಾವಿಡ ಪಕ್ಷ ಏನಿದೆ ತಮಿಳುನಾಡಲ್ಲಿ, ಸ್ಟಾಲಿನ್ ಅವರ ಪಾರ್ಟಿ ಗೆಲ್ಲೋದಕ್ಕೂ ಕೂಡ ಇವರು ಕೆಲಸವನ್ನು ಮಾಡಿದ್ರು. ಅಲ್ಟಿಮೇಟ್ ಇವತ್ತು ಅವರು ಒಂದು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ. ಆ ಮುಖಾಂತರ ಎಲ್ಲ ಗುಡುಗಿದ್ರು. ಇವೆಲ್ಲದರ ನಡುವೆ ಬಿಜೆಪಿಯ B ಟೀಮ್ ಆರೋಪಕ್ಕೆ PK ಒಂದು ಟಾಂಗ್ ಕೊಟ್ಟಿದ್ದಾರೆ. ಈ PK ಅಂದರೆ ಜನಸ್ವರಾಜ್ ಪಾರ್ಟಿ ಅನ್ನುವಂಥದ್ದು ಬಿಜೆಪಿಯ B ಟೀಮ್ ಅಂತ RJD ಅವರೆಲ್ಲ ಆರೋಪ ಮಾಡ್ತಾ ಇದ್ರು. ಈ ನೋಡಿ, ನೀವೆಲ್ಲ ಹಿಂಗೆ B ಟೀಮ್ ಅಂತ ಆರೋಪ ಮಾಡ್ತಿದ್ರಿ, ಅದರದ್ದೇ ಭದ್ರಕೋಟೆಯಲ್ಲಿ ನಾನು ಇವತ್ತು ಬಿಜೆಪಿ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸಿಬಿಟ್ಟಿದ್ದೀನಿ ಅನ್ನೋದು ಯಾರ್ದು? ಪ್ರಶಾಂತ್ ಕಿಶೋರ್ ಅವರ ಮಾತೀಗ. PKಯನ್ನು ಬಿಜೆಪಿಯ B ಟೀಮ್ ಅಂತ RJD ಎಲ್ಲ ಲೇವಡಿ ಮಾಡ್ತಾ ಇತ್ತು. ಅದಕ್ಕೆ ಇದೀಗ ಅವರೆಲ್ಲ ಟಕ್ಕರ್ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಟಕ್ಕರು ಇವೆಲ್ಲದರ ನಡುವೆ ಈ ಕಾಯಸ್ಥ ಸಮುದಾಯದ ಮತಗಳು ಅತಿ ಹೆಚ್ಚಿದೆ. ಇಲ್ಲಿ 25% ಯಾದವರು ಇದ್ದಾರೆ. ಕಾಯಸ್ಥ ಸಮುದಾಯದ ಯಾವ ಕಾಯಸ್ಥ ಸಮುದಾಯ? ನಿತಿನ್ ನವೀನ್ ಅವರ ಕಮ್ಯುನಿಟಿ ಏನು ಕಾಯಸ್ಥ ಸಮುದಾಯ ಅಂತ ನಾವು ಹೇಳ್ತೀವಿ, ಆ ಕಮ್ಯುನಿಟಿ ಜಾಸ್ತಿ ಇರೋದು. ಎರಡನೇದು, ಯಾವ RJDಗೆ ಯಾದವ ಮತ್ತು ಮುಸ್ಲಿಂ ಸಮುದಾಯಗಳು ಸಾಂಪ್ರದಾಯಿಕ ಬರುತ್ತೆ ಅಂತ RJD ನಂಬ್ತಾ ಇತ್ತಲ್ಲ, ಆ ಮತಗಳು ಕೂಡ ಅತಿ ಹೆಚ್ಚಿದ್ದು. ಒಂದು 20% ಮುಸ್ಲಿಮ್ಸ್ ಇದ್ದಾರೆ. ಚಂದ್ರವಂಶಿ ಮತದಾರರೆಲ್ಲರೂ ಕೂಡ ಇರೋದು. ಸಾಂಪ್ರದಾಯಿಕವಾಗಿ ಅವ್ರ ಮತಗಳು ಅವ್ರ ಕಡೆ ಹೋಗ್ತಾ ಇತ್ತು. ಬಟ್ ಈ ಬಾರಿ ಬಂದಿಲ್ಲ. ಹೀಗಾಗಿ RJDಗೆ ಒಂದು ಕೌಂಟರ್ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಪ್ರಶಾಂತ್ ಕಿಶೋರ್ ಇದೀಗ ಚುನಾವಣೆಯಲ್ಲಿ ಗೆದ್ದ ನಂತರ ಮಾಡಿದ್ದಾರೆ. ಇವೆಲ್ಲದರ ನಡುವೆ ಬೇರೆ ಬೇರೆ ರಾಜ್ಯಗಳು, ಗುಜರಾತ್, ಮಧ್ಯಪ್ರದೇಶ ಮತ್ತು ಬಿಹಾರದಲ್ಲಿ 3 ಉಪಚುನಾವಣೆಗಳ ಫಲಿತಾಂಶ ಅವರವರ ಸ್ಥಾನಗಳನ್ನು ಉಳಿಸ್ಕೊಂಡಿದ್ದಾರೆ. ಏನಾಯ್ತು ನೋಡಿಬಿಡೋಣ ಅದೊಂದು ಕೊನೆಯದಾಗಿ. 3 ರಾಜ್ಯಗಳ ಉಪಚುನಾವಣೆಯ ಫಲಿತಾಂಶ ಬಂತು. ಗುಜರಾತ್ನ ಮಂಜಲ್ಪುರದಲ್ಲಿ 30,000 ಅಂತರದಿಂದ ಬಿಜೆಪಿ ಗೆದ್ದಿದೆ. ಹಿಂದೆ ಬಿಜೆಪಿಯ ಶಾಸಕರಿದ್ದರು, ಇದೀಗ ಒಂದ್ಸಗಿನ ಅದನ್ನು ಉಳಿಸ್ಕೊಂಡಿದ್ದಾರೆ.
ಮಧ್ಯಪ್ರದೇಶದ ದಾಟಿಯಾದಲ್ಲಿ ಬಿಜೆಪಿಯನ್ನು ಸೋಲಿಸಿ ಗೆಲುವನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವುದು. ದಟಿಯಾ ಕ್ಷೇತ್ರ ಕಾಂಗ್ರೆಸ್ ಹಿಡಿತ ಯಥಾಸ್ಥಿತಿಯಲ್ಲಿದೆ. ಇಲ್ಲಿ ಘನಶ್ಯಾಮ್ ಸಿಂಗ್ ಅಂತ ಅವರು ಸ್ಪರ್ಧೆ ಮಾಡಿದ್ರು, 60,000 ಮತವನ್ನು ಪಡೆದುಕೊಂಡರು. ಅದಾದ ನಂತರ ಗುಜರಾತ್ನಲ್ಲಿ ತನ್ನ ಕೋಟೆಯನ್ನೆಲ್ಲ ಉಳಿಸ್ಕೊಂಡ್ರು ಸತ್ಯೇಂದ್ರ ಭಾಯ್ ಅಲಿಯಾ ಸತೀಶ್ ಪಟೇಲ್ ಅಂತ 55,840 ಮತಗಳನ್ನೆಲ್ಲ ಪಡೆದುಕೊಂಡು ಅವರವರ ಕ್ಷೇತ್ರಗಳನ್ನು ಅವರು ಉಳಿಸ್ಕೊಂಡಿದ್ದಾರೆ. ಆದರೆ ಇವೆಲ್ಲದರ ನಡುವೆ ಬಿಜೆಪಿಯ ಭದ್ರಕೋಟೆ ಬಿಹಾರದಲ್ಲಿ ಒಂದು ಕ್ಷೇತ್ರ ಛಿದ್ರವಾಗಿದ್ದನ್ನು ನೋಡ್ತಾ ಇದ್ವಿ. ಆ ಮುಖಾಂತರ ಒಂದು ಹಿನ್ನಡೆಯನ್ನು 2026ರಲ್ಲಿ ಬಿಜೆಪಿ ಅನುಭವಿಸಿದೆ. ಅದು ಬೇರೆ ಯಾವುದೋ ಕ್ಷೇತ್ರ ಅಲ್ಲ, ಒಂದು ಪೊಲಿಟಿಕಲ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರ ಸ್ವಕ್ಷೇತ್ರದಲ್ಲಿ ಬಿಜೆಪಿ ಸೋತಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಪಕ್ಕದ ರಾಜ್ಯ ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಅದು ಉದಯನಿಧಿ ಸ್ಟಾಲಿನ್ ಅವರ ಬಂಧನ ಆಗಿರೋ ಪ್ರಕರಣ. ಕಾವೇರಿ ನೀರು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಂಥ ಭಾಷಣದಲ್ಲಿ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಒಂದು ಆಕ್ಷೇಪಾರ್ಹ ಹೇಳಿಕೆಗಳನ್ನೆಲ್ಲ ಕೊಟ್ಬಿಟ್ರು. ಆ ಆಕ್ಷೇಪಾರ್ಹ ಹೇಳಿಕೆ ಬಂದ ನಂತರ ದೂರ ಆದ ನಂತರ ಬಂಧನ ಆಗಿದೆ. ಏನೇನಾಯಿತು ಕ್ವಿಕ್ ಆಗಿ ಅದೊಂದು ಸ್ಟೋರಿ ನೋಡ್ತಾ ಹೋಗೋಣ. ಉದಯನಿಧಿ ನಾಲಿಗೆ ಹರಿತ ತ್ರಿಷಾ ಬಗ್ಗೆ ಅಶ್ಲೀಲ ಮಾತು. ತ್ರಿಷಾ ಬಗ್ಗೆ ಮಾತನಾಡಿದರು ಅವರು. ಒಂದು ತಂಜಾವೂರಿನ ಪ್ರತಿಭಟನಾ ಸಭೆಯಲ್ಲಿ ನಟಿ ತ್ರಿಷಾ ಮತ್ತು ವಿಜಯ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಗಳನ್ನೆಲ್ಲ ಕೊಟ್ಟರವರು. ಅಭಿಮಾನಿಗಳು ತ್ರಿಷಾ ಹೆಸರನ್ನು ಪದೇ ಪದೇ ಕೂಗಿದ್ರಂತೆ. ತ್ರಿಷಾ ಅಂದ್ರಂತೆ. ತ್ರಿಷಾ ಅಂದ ತಕ್ಷಣ ಇವರು ಒಂದು ಉತ್ತರ ಕೊಟ್ಟರು. ನೀರು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಬೇಕು ಅಂತ ಒಂದು ಅಶ್ಲೀಲವಾಗಿ ಮಾತನಾಡಿದರು. ಅಶ್ಲೀಲವಾಗಿ ಅರ್ಥವನ್ನು ಕೊಡುವ ರೀತಿಯಲ್ಲಿ ಇವರೆಲ್ಲ ಮಾತನಾಡಿದರು. ವಿಜಯ್ಗೆ ಬೇರೆ ಯಾವುದ್ರ ಬಗ್ಗೆ ಚಿಂತೆ ಇರಲ್ಲ, ಯಾವುದ್ರ ಬಗ್ಗೆ ಚಿಂತೆ ಇರಬೇಕು ಅದ್ರ ಬಗ್ಗೆ ಮಾತ್ರ ಚಿಂತೆ ಇರುತ್ತೆ ಅನ್ನುವಂಥ ಅರ್ಥದಲ್ಲೆಲ್ಲ ಮಾತನಾಡಿದ್ದಾರೆ ಅಂತ ಅದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದು ಬಿಟ್ಟುಬಿಡೋಣ. ಬಟ್ ಅದು ಆಕ್ಷೇಪಾರ್ಹ ಅನ್ನುವ ಕಾರಣಕ್ಕಾಗೆಲ್ಲ ಪ್ರಕರಣ 9 ಸೆಕ್ಷನ್ಗಳ ಅಡಿಯಲ್ಲೆಲ್ಲ ಇವರ ವಿರುದ್ಧ FIR ದಾಖಲಾಯಿತು. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟರು ದಳಪತಿ ವಿಜಯ್ ನೇತೃತ್ವದ TVK ಪಕ್ಷ. ಅದಾದ ನಂತರ ಇವರನ್ನು ಬಂಧಿಸುವಂತಹ ಪ್ರಯತ್ನಗಳೆಲ್ಲ ಆಗಿದೆ. ಆದರೆ ಈ ಹಿಂದೆ ಇವರೇ ಒಂದು ಸನಾತನ ಧರ್ಮದ ಬಗ್ಗೆ, ಅದು ಡೆಂಗ್ಯೂ ಮಲೇರಿಯಾ ಬೇರೆ ಬೇರೆ ಅಧಿಕಾರ ಇದ್ದಾಗ ಹೇಳಿಕೆಯನ್ನು ಕೊಟ್ಟಿದ್ದರು. ಯಾವುದೇ ಕ್ರಮ ಆಗಿರಲಿಲ್ಲ. ಬಟ್ ಇದೀಗ ಮಹಿಳೆಯ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಅಂದರೆ ಅಧಿಕಾರ ಇದ್ದಾಗ ಏನಾಗುತ್ತೆ ಅನ್ನೋದಕ್ಕೆ ಉದಯನಿಧಿ ಸ್ಟಾಲಿನ್ ಇವತ್ತೊಂದು ಮನವರಿಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಅದು ಯಾರೇ ಇರಲಿ, ಯಾರೇ ಮಾತನಾಡೋದು. ಇವೆಲ್ಲದರ ನಡುವೆ ಮನೆಯಿಂದಲೇ ಉದಯನಿಧಿ ಬಂಧನ ಆಗಿರೋ ಪ್ರಕರಣ. ಮನೆಯಲ್ಲೇ ಬಂಧನ ಮಾಡಿದ್ರು ಇವರನ್ನ. ಇದು ಡಮ್ಮಿ ಮುಖ್ಯಮಂತ್ರಿ ವಿಜಯ್ ಮಾಡ್ತಾ ಇರುವಂಥ ಸೈಡಿನ ವಾಗ್ದಾಳಿ ಇತ್ಯಾದಿ ಎಲ್ಲ ಹೇಳಿದ್ರು ಅವರು. ಚೆನ್ನೈನ ನಿಲಾಕರೈ ನಿವಾಸದಲ್ಲಿ ಉದಯನಿಧಿ ಸ್ಟಾಲಿನ್ ಅವರನ್ನೆಲ್ಲ ಬಂಧಿಸಿದ್ರು. ಬಂಧನದ ವೇಳೆ ನಗುತ್ತಲೇ ಮನೆಯಿಂದ ಎಲ್ಲ ಹೊರಗಡೆ ಬಂದರು. 2001ರಲ್ಲಿ ಕರುಣಾನಿಧಿ ಒಂದು ಯಾವುದೋ ಬ್ರಿಡ್ಜ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 12 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲಿ ಚೆನ್ನೈನ ಒಂದು ಅಥಾರಿಟಿ ಅವರ ವಿರುದ್ಧ ಕಂಪ್ಲೇಂಟ್ ಕೊಡುತ್ತೆ. ಕರುಣಾನಿಧಿ ಅವರ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ರಾತ್ರಿ 1:30-2 ಗಂಟೆ ಸಮಯ ಆಗಿರುತ್ತೆ. ಜಯಲಲಿತಾ ಮುಖ್ಯಮಂತ್ರಿ ಅವತ್ತು. ಕರುಣಾನಿಧಿ ಅವರ ಮನೆಗೆ ಪೊಲೀಸರು ಬಂದರು. ಅವ್ರನ್ನ ಎರಡೂ ಕೈಯಲ್ಲಿ ಹಗಲಲ್ಲಿ ಕೈ ಹಾಕ್ಕೊಂಡು ಅವರನ್ನೆಲ್ಲ ಕರ್ಕೊಂಡು ನಾನು ಕೊಲ್ತಿದ್ದಾರೆ ಅಂತ ಕರುಣಾನಿಧಿ ಹೇಳೋ ಪ್ರಯತ್ನವನ್ನು ಮಾಡಿದ್ದು. ಅದೇ ಮಾದರಿಯಲ್ಲಿ ಇದೀಗ ಮನೆಗೆ ಎಂಟ್ರಿ ಕೊಟ್ಟು ವಿರೋಧ ಪಕ್ಷದ ನಾಯಕನನ್ನು ಅರೆಸ್ಟ್ ಆಗಿರೋದು. ಆ ಮುಖಾಂತರ 3 ದಶಕಗಳ ನಂತರ ಒಂದು ರಾಜಕೀಯದಲ್ಲಿ ಈ ಇತಿಹಾಸ ಮರಳಿದ್ದನ್ನು ನೋಡ್ತಾ ಇದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಕೆಲವೊಂದಿಷ್ಟು ಜನ ಇವರ ವಿರುದ್ಧ ಕಿಡಿಕಾರಿದ್ದಾರೆ. ಉದಯನಿಧಿ ವಿರುದ್ಧ ಖುಷ್ಬೂ ಚಿನ್ಮಯಿ ಎಲ್ಲ ಕಿಡಿಕಾರಿದ್ರು. ಇದು ಅತ್ಯಂತ ಅಸಹ್ಯ ಮತ್ತು ಅಗ್ಗದ ರಾಜಕಾರಣ ಅಂತ ನಟಿ ಖುಷ್ಬೂ ಸುಂದರ್ ಹೇಳಿದರು. ಅದಾದ ನಂತರ ತ್ರಿಷಾ ಅವರಿಗೆ ಉದಯನಿಧಿ ಸಾರ್ವಜನಿಕವಾಗಿ ಎಲ್ಲ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿದರು. ಪುರುಷರ ರಾಜಕೀಯ ಕದನಕ್ಕೆ ಮಹಿಳೆಯರನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ಎಳೆತರಬೇಡಿ ಅಂತ ಗಾಯಕಿ ಚಿನ್ಮಯಿ ಅವರೆಲ್ಲ ಹೇಳಿದರು. ಉದಯನಿಧಿ ಹೆಸರನ್ನು ವಲ್ಗರ್ ನಿಧಿ ಅಂತ TVK ನಾಯಕರೆಲ್ಲ ಅದನ್ನು ಲೇವಡಿ ಮಾಡಿಬಿಟ್ಟಿದ್ದಾರೆ. ಮಹಿಳೆಯರ ವಿರುದ್ಧದ ಅಶ್ಲೀಲ ಸಂಸ್ಕೃತಿಗೆ ತಮಿಳುನಾಡಲ್ಲಿ ಆಕ್ರೋಶ ಇದೀಗ ಉಂಟಾಗ್ತಾ ಇರೋದು. ಆ ಮುಖಾಂತರ ಉದಯನಿಧಿ ಸ್ಟಾಲಿನ್ ಅವರ ವಿರುದ್ಧ ನಿಂತದೊಂದು ಬೆಳವಣಿಗೆ ಆಗಿದ್ದನ್ನು ನೋಡಿದ್ದೀವಿ. ಇವೆಲ್ಲದರ ನಡುವೆ ಬಂಧನವಾದ ಕೆಲವೇ ಗಂಟೆಗಳಲ್ಲಿ ಉದಯನಿಧಿ ಸ್ಟಾಲಿನ್ ಬಿಡುಗಡೆ ಆಗಿರೋ ಪ್ರಕರಣ. ಉದಯನಿಧಿ ಸ್ಟಾಲಿನ್ ಬಿಡುಗಡೆ ಆಯಿತು. ಮದ್ರಾಸ್ ಹೈಕೋರ್ಟ್ ಮೆಟ್ಲೇರಿದ್ರು DMK ವಕೀಲರು. ವಿಚಾರಣೆ ನಡೆಸಿ ಇವತ್ತೇ ಬಿಡುಗಡೆ ಮಾಡುವಂತೆ ಪೊಲೀಸರಿಗೆ ಹೈಕೋರ್ಟ್ ಆದೇಶ ಕೊಡ್ತು. ಸ್ಟೇಷನ್ ಜಾಮೀನಿನ ಮೇಲೆ ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಹೊರಗಡೆ ಬಂದಿದ್ದಾರೆ. ತನಿಖೆಗೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಡಿ ಅಂತ ಕೋರ್ಟ್ ಎಲ್ಲ ನಿರ್ದೇಶನ ಕೊಟ್ಟಿದೆ. ನಾನು ಯಾರ ಹೆಸರನ್ನು ಹೇಳಿಲ್ಲ, ಇದೆಲ್ಲ ಕಟ್ ಕಾಫಿ ಫೇಸ್ಟ್ ಸುದ್ದಿ ಅಷ್ಟೇ ಅಂತ ಅದಕ್ಕೊಂದು ಸಮರ್ಥನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮುಖಾಂತರ ಬಿಡುಗಡೆ ಆಗಿದೆ. ಇವೆಲ್ಲದರ ನಡುವೆ ನಾಳೆಯಿಂದ ತಮಿಳುನಾಡು ವಿಧಾನಸಭೆ ರಣಾಂಗಣ ಆಗುತ್ತೆ ಅಂತ. ಏನೇನಾಗುತ್ತೆ? ಉದಯನಿಧಿ ಬಂಧನವನ್ನು ಖಂಡಿಸಿ ತಮಿಳುನಾಡಿನಾದ್ಯಂತ DMK ಕಾರ್ಯಕರ್ತರೆಲ್ಲ ಪ್ರತಿಭಟನೆಗೆ ಹೋಗ್ತಿದ್ದಾರೆ. ಇದು ರಾಜಕೀಯ ದ್ವೇಷದ ಪರಮಾವಧಿ ಅಂತೆಲ್ಲ MK ಸ್ಟಾಲಿನ್ ಅವರ ತಂದೆ ಮಾತನಾಡಿದರು. ವಿಜಯ್ ಆಡಳಿತ ವೈಫಲ್ಯವನ್ನು ಮುಚ್ಚಿ ಹಾಕೋದಕ್ಕೆ ನಮ್ಮ ನಾಯಕರ ಬಂಧನ ಮಾಡಲಾಗ್ತಾ ಇದೆ ಅಂತ ಆರೋಪ. ಆಗಸ್ಟ್ 5ರಿಂದ ಅಂದರೆ ನಾಳೆಯಿಂದ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಾ ಇದೆ. ಹೀಗಾಗಿ ಸದನದ ಒಳಗಡೆ ಸದನದ ಹೊರಗಡೆ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗೋದು, ಪ್ರತಿಭಟನೆ, ಅದಕ್ಕೆ ಪ್ರತಿಕಾರವಾಗಿ ಇವರ ಮಾತು ಇತ್ಯಾದಿ ಆಗುವಂತಹ ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ಅಂದರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮೇ 4ಕ್ಕೆ ಏನು ಬಂತು, ಅದಾದ ನಂತರ ಆಗಿರುವಂಥ ಬೆಳವಣಿಗೆಗಳು, ಈಗ ಆಗ್ತಾ ಇರುವಂಥ ಬೆಳವಣಿಗೆ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಇದು ತಮಿಳುನಾಡಿನ ಪೊಲಿಟಿಕ್ಸ್ನಲ್ಲಿ ಉದಯನಿಧಿ ಸ್ಟಾಲಿನ್ ಅವರ ವಿರುದ್ಧ ಅಥವಾ ಉದಯನಿಧಿ ಸ್ಟಾಲಿನ್ ಕೊಟ್ಟಂಥ ಹೇಳಿಕೆಯ ವಿರುದ್ಧ ಆಗಿರುವಂಥ ಎಲ್ಲ ಬೆಳವಣಿಗೆಗಳು. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.